Good morning, student. Namaskara, ಎಲ್ಲರಿಗೂ. I welcome you all to the program Gnanataranga, organized by Pre-University Education and Government of Karnataka. Dear students, ಇವತ್ತು ನಾನು electrochemistry chapter ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. The questions from electrochemistry repeatedly asked in the many CET and JEE and NEET questions. So ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ ಮತ್ತು ಅದರ ಔಟ್ಲೈನ್ಸ್ಗಳನ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ಎಲೆಕ್ಟ್ರೋಕೆಮಿಸ್ಟ್ರಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಇಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ಕನ್ವರ್ಷನ್ ಆಫ್ ಎನರ್ಜೀಸ್ ಲೈಕ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇಲ್ಲಿ ನಾವು ಮುಖ್ಯವಾಗಿ ಎರಡು ಥರ ಸೆಲ್ಸ್ಗಳನ್ನ ನೋಡ್ತೀವಿ, ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಮತ್ತು ಎಲೆಕ್ಟ್ರೋಲಿಟಿಕ್ ಸೆಲ್ಸ್ ಅಂತ. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ನ ಗ್ಯಾಲ್ವಾನಿಕ್ ಸೆಲ್ಸ್ ಅಥವಾ ವೋಲ್ಟಾಯಿಕ್ ಸೆಲ್ಸ್ ಅಂತಲೂ ಕರಿತೀವಿ. ಈ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ನ ಫಾರ್ ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ತೀವಿ. ಹಾಗೆ ಎಲೆಕ್ಟ್ರೋಲಿಟಿಕ್ ಸೆಲ್ಸ್ ಇದಕ್ಕೆ ತದ್ವಿರುದ್ಧ. ಬೈ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಸಿಟಿ we used to convert electrolyte into two different types of chemicals. Andre it is an application of like conversion of electrical energy into chemical energy. ಇಲ್ಲಿ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಲ್ಲಿ ಜಸ್ಟ್ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್. ಆಲ್ರೆಡಿ ಡೇನಿಯಲ್ ಸೆಲ್ನ ರೆಪ್ರೆಸೆಂಟೇಷನ್ ಮತ್ತು ಅದರ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಎಲ್ಲ ನೀವು ನೋಡ್ಕೊಂಡಿರ್ತೀರಾ. ಹಾಗೆ ಇಲ್ಲಿ ಮುಂದೆ ಬರೋ ಕ್ವಶನ್ಸ್ಗಳದ್ದು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಮತ್ತು ಅದರ ವರ್ಕಿಂಗ್ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಬಗ್ಗೆ ತಿಳ್ಕೊಬೇಕು. ಯಾಕಂದರೆ ಇಲ್ಲಿ ನಮಗೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸಲ್ಲಿ ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಆ್ಯಂಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವುದೇ ಒಂದು ಮೆಟಲ್ನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆ್ಯಂಡ್ ರಿಡಕ್ಷನ್ ಪೊಟೆನ್ಷಿಯಲ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಒಟ್ಟಿಗೆ ದಿಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಮೇನ್ಲಿ ಬೇಸಿಕಲಿ ರೆಡಾಕ್ಸ್ ರಿಯಾಕ್ಷನ್ ಮೇಲೆ ನಿಂತಿರುವಂಥದ್ದು. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಬೋತ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ಸ್ ಅಕರ್ಸ್ ಸೈಮಲ್ಟೇನಿಯಸ್ಲಿ. ಒಟ್ಟಿಗೆ ಆಗೋದ್ರಿಂದ ಒಂದು ಮೆಟಲ್ನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗಲಿ ರಿಡಕ್ಷನ್ ಪೊಟೆನ್ಷಿಯಲ್ ಆಗಿ ಏಕಕಾಲದಲ್ಲಿ ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ರೆಫರೆನ್ಸ್ ಎಲೆಕ್ಟ್ರೋಡ್ನ ಇಟ್ಕೊಂಡು ಅದರ ರಿಡಕ್ಷನ್ ಪೊಟೆನ್ಷಿಯಲ್ ಮತ್ತು ಆಕ್ಸಿಡೇಷನ್ ಪೊಟೆನ್ಷಿಯಲ್ನ ಕಂಡುಹಿಡಿಯೋದಕ್ಕೆ ಒಂದು ನಾವು ಚೂಸ್ ಮಾಡಿರೋಂಥ ಎಲೆಕ್ಟ್ರೋಡ್ ಇದು, ಅದನ್ನೇ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಶಿ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಅದರ ಕನ್ಸ್ಟ್ರಕ್ಷನ್ ಮತ್ತು ಅದರ ವರ್ಕಿಂಗ್ನೆಲ್ಲ ಈ ಸಲ ಥಿಯರಿಲಿ ನೀವು ಓದಿರ್ತೀರಿ. ಬೇಸ್ಡ್ ಆನ್ ದಟ್ ಅಂದರೆ ನಾವು ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಯೂಸ್ ಮಾಡಿಕೊಂಡು ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಮೆಟಲ್ಸ್ನ ಕಂಡುಹಿಡಿದಿರ್ತೀವಲ್ಲ, ಅದನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇಟ್ಟರೆ ಅದನ್ನು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ನಮ್ಗೆ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದರೆ ದ ಇನ್ಕ್ರೀಸಿಂಗ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಮೆಟಲ್ಸ್ನ ತಿಳಿಸ್ಕೊಡುತ್ತೆ. ಅದರ ಅಪ್ಲಿಕೇಶನ್ ತುಂಬ ಜಾಸ್ತಿ ಇದೆ. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ನ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ನ ಅಪ್ಲಿಕೇಶನ್ಸ್ ಹೇಗಿದೆ ಅಂದರೆ ಯು ಕ್ಯಾನ್ ಪ್ರಿಡಿಕ್ಟ್ ದ ಸ್ಪಾಂಟೇನಿಟಿ ಆಫ್ ದ ರಿಯಾಕ್ಷನ್ ಆ್ಯಂಡ್ ಯು ಕ್ಯಾನ್ relate the reduction potential and oxidation potential of two different metals, and you can calculate the standard reduction potential of the cell. ಎರಡು ಹಾಫ್ ಸೆಲ್ನ ಸೆಲ್ ಪೊಟೆನ್ಷಿಯಲ್ನ ಬೇಕಾದ್ರೆ ನೀವು ಡಿಟೆಕ್ಟ್ ಮಾಡ್ಬೋದು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ನ ಯೂಸ್ ಮಾಡಿಕೊಂಡು. ಈ ಸ್ಟ್ಯಾಂಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಯೂಸ್ ಮಾಡಿಕೊಂಡು ನಾವು ಇಟ್ಕೊಂಡಿರೋಂಥ ಸೆಲ್ ಪೊಟೆನ್ಷಿಯಲ್ನ ವ್ಯಾಲ್ಯೂ ಎಲ್ಲ ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ ಇರುತ್ತೆ. ಅಂದರೆ 25 ಡಿಗ್ರಿ ಸೆಂಟಿಗ್ರೇಡ್, 1 ಅಟ್ಮಾಸ್ಫಿಯರ್ ಪ್ರೆಷರ್ ಆ್ಯಂಡ್ 1 ಮೋಲಾರ್ ಕಾನ್ಸಂಟ್ರೇಷನಲ್ಲಿ ಇವೆಲ್ಲ ಇರುತ್ತೆ. ಸ್ವಲ್ಪ ಏನಾದರೂ ಅಂದರೆ ಎಲ್ಲ ಟೈಮಲ್ಲೂ ಕಾನ್ಸಂಟ್ರೇಷನ್ 1 ಮೋಲಾರ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ ರಿಯಾಕ್ಷನ್ಸ್ ಪ್ರೊಸೀಡ್ ಆಗ್ತಾ ಇದ್ದಂಗೆ. ಹಾಗೆ ಪ್ರೆಷರ್ನ 1 ಅಟ್ಮಾಸ್ಫಿಯರ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಟೆಂಪ್ರೇಚರ್ ಕೂಡ ವೇರಿ ಆಗ್ತಾನೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದರೆ EMF ಆಫ್ ದ ಸೆಲ್ ಸ್ವಲ್ಪ ವೇರಿ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಹೆಂಗೆ ಫೈಂಡ್ ಔಟ್ ಮಾಡೋದು ಅದನ್ನು ಅಂತ ತಿಳಿಸ್ಕೊಡೋದೇ ನನ್ಸ್ಟ್ ಇಕ್ವೇಷನ್. ನನ್ಸ್ಟ್ ಇಕ್ವೇಷನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು ಅಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆ್ಯಂಡ್ ಡಿಫ್ರೆಂಟ್ ಟೆಂಪ್ರೇಚರ್ಸ್ನ ತಿಳಿಸ್ಕೊಡುತ್ತೆ. ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ನನ್ಸ್ಟ್ ಇಕ್ವೇಷನ್, ಈ ನನ್ಸ್ಟ್ ಇಕ್ವೇಷನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ನಾವು ಸೆಲ್ ಪೊಟೆನ್ಷಿಯಲ್ನ ಸ್ಪಾಂಟೇನಿಟಿ ಆಫ್ ದ ರಿಯಾಕ್ಷನ್ನ ಕಂಡುಹಿಡಿಯೋಕ್ಕೆ ಬೇಕಾದ್ರೆ ಯೂಸ್ ಮಾಡಿ ಸೆಲ್ ಪೊಟೆನ್ಷಿಯಲ್ ಆ್ಯಂಡ್ ಸ್ಪಾಂಟೇನಿಟಿ ಆಫ್ ದ ರಿಯಾಕ್ಷನ್ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ K ಅದನ್ನು ಫೈಂಡ್ ಔಟ್ ಮಾಡೋದಕ್ಕೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನನ್ಸ್ಟ್ ಇಕ್ವೇಷನ್ನ. ಈಗ ಎಲೆಕ್ಟ್ರೋಲಿಟಿಕ್ ಸೆಲ್ಸ್ಗೆ ಬಂದರೆ ಇಲ್ಲಿ ಎಲೆಕ್ಟ್ರೋಲಿಸಿಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊತೀವಿ. ಎಲೆಕ್ಟ್ರೋಲಿಸಿಸ್ ಅಂತಂದರೆ ಇಟ್ಸ್ ಎ ಪ್ರೋಸೆಸ್ ಆಫ್ ಸ್ಪ್ಲಿಟಿಂಗ್ ಅಪ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಬೈ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿ ಎಲೆಕ್ಟ್ರೋಲೈಟ್ನ ಸ್ಪ್ಲಿಟ್ ಮಾಡ್ತೀವಿ. ಆ ಎಲೆಕ್ಟ್ರೋಲೈಟ್ ಸ್ಪ್ಲಿಟ್ ಆಗ್ತಾ ಇದ್ದಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಯಾನ್ಸ್ ಪ್ರೊಡಕ್ಷನ್ ಆಗುತ್ತೆ. ಅದರ ಮೈಗ್ರೇಷನ್ ಮೇಲೆ ಅದರ ಒಂದು ಕೆಪಾಸಿಟಿ ಮೇಲೆ ಕ್ಯಾಥೋಡ್ ಮತ್ತು ಆ್ಯನೋಡ್ ಕಡೆಗೆ ಮೂವ್ ಆಗಿ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ಗಳಾಗಿ ಬೇರೆ ಮಾಲಿಕ್ಯೂಲ್ಸ್ಗಳಾಗಿ ಪರಿವರ್ತನೆಗೊಳ್ತವೆ. ಬೇಸ್ಡ್ ಆನ್ ದಟ್ ಎಲೆಕ್ಟ್ರೋಲಿಸಿಸ್ ಫ್ಯಾರಡೆ ಎರಡು ಲಾಸ್ನ ಕೊಟ್ಟಿದ್ದಾನೆ ನಮಗೆ, ಫ್ಯಾರಡೇಸ್ ಫಸ್ಟ್ ಲಾ ಆ್ಯಂಡ್ ಫ್ಯಾರಡೇಸ್ ಸೆಕೆಂಡ್ ಲಾ. ಫ್ಯಾರಡೇಸ್ ಫಸ್ಟ್ ಲಾ ಏನು ಹೇಳುತ್ತೆ ಅಂತಂದರೆ ದ ಅಮೌಂಟ್ ಆಫ್
that metal get deposited at the cathode is directly proportional to the amount of charge passed through an electrolytic solution ಅಂತ ಹೇಳುತ್ತೆ. ಫ್ಯಾರಡೇಸ್ ಸೆಕೆಂಡ್ ಲಾ ಅಂತ ಏನು ಹೇಳುತ್ತೆ ಅಂದರೆ, ಒಂದು 2-3 ಎಲೆಕ್ಟ್ರೋಲೈಟಿಕ್ ಸೆಲ್ಸ್ನ ಸೀರೀಸಲ್ಲಿ ಜೋಡಿಸಿದಾಗ, ಕನೆಕ್ಟ್ ಮಾಡಿದಾಗ, ಒಂದೇ ಕರೆಂಟ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್ ಕ್ಯಾಥೋಡಲ್ಲಿ ಡೆಪಾಸಿಟ್ ಆದಾಗ ಅದರ ವೆಯ್ಟು ಅದರ ಈಕ್ವಲೆಂಟ್ ಮಾಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳುತ್ತೆ. ಕ್ವಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಇನ್ನೂ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಈಗ ಜಸ್ಟ್ ಔಟ್ಲೈನ್ ಮಾತ್ರ ಹೇಳ್ತಾ ಇರ್ತೀನಿ ನಾನು. ಕಂಡಕ್ಟೆನ್ಸ್ ಆಫ್ ಅಯಾನ್ಸ್. ಎಲೆಕ್ಟ್ರೋಲೈಟ್ ಸ್ಪ್ಲಿಟ್ ಆಗಿದ ತಕ್ಷಣ ಅಯಾನ್ಸ್ಗಳು ಪ್ರೊಡಕ್ಷನ್ ಆದಮೇಲೆ ಅದರ ರೆಸ್ಪೆಕ್ಟಿವ್ ಎಲೆಕ್ಟ್ರೋಡ್ಗೆ ಹೇಗೆ ಮೈಗ್ರೇಟ್ ಆಗುತ್ತೆ ಅನ್ನೋದು ಕಂಡಕ್ಟೆನ್ಸ್ ಆಫ್ ಅಯಾನ್ಸ್. ಆ ಕಂಡಕ್ಟೆನ್ಸ್ ಆಫ್ ಅಯಾನ್ಸ್ ಡಿಫ್ರೆಂಟ್ ವೇರಿ ಆಗ್ತಾ ಹೋಗುತ್ತೆ, ಬೇಸ್ಡ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಸಲ್ಯೂಟ್, ಬೇಸ್ಡ್ ಆನ್ ದ ನೇಚರ್ ಆಫ್ ದ ಸಾಲ್ವೆಂಟ್, ಬೇಸ್ಡ್ ಆನ್ ದ ವಿಸ್ಕಾಸಿಟಿ ಆಫ್ ದ ಸಾಲ್ವೆಂಟ್, ಬೇಸ್ಡ್ ಆನ್ ದ ಟೆಂಪರೇಚರ್. ಈಗ ಡಿಫ್ರೆಂಟ್ ಟರ್ಮ್ಸ್ ಅಲ್ಲಿ ಕಂಡಕ್ಟೆನ್ಸ್ ಆಫ್ ಅಯಾನ್ಸ್ನ ಪ್ರಿಡಿಕ್ಟ್ ಮಾಡ್ತೀವಿ. ಹಾಗೆ ಕಂಡಕ್ಟೆನ್ಸ್ ಆಫ್ ಅಯಾನ್ಸ್ ಹೈಡ್ರೇಷನ್ ಎನರ್ಜಿ ಆಸ್ ವೆಲ್ ಆಸ್ ಸೈಜ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದನ್ನ ನೆಕ್ಸ್ಟ್ ಕ್ವಶನ್ಸ್ಗಳಲ್ಲಿ ನೋಡೋಣ. ಹಾಗೆ ನಾವು ಮತ್ತೇನು ಓದಬೇಕು ಇಲ್ಲಿ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಅಲ್ಲಿ ಅಂತಂದರೆ, ವೇರಿಯೇಷನ್ಸ್ ಆಫ್ ಕಂಡಕ್ಟೆನ್ಸ್, ಕಪ್ಪ specific conductivity, lambda m molar conductivity, lambda eq equivalent conductivity, dilution ಮಾಡಿದಾಗ ಹೇಗೆ ವೇರಿ ಆಗುತ್ತೆ ಅಂತ ಸ್ಟಡಿ ಮಾಡಬೇಕು. ಇದನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂಡ್ ವೀಕ್ ಎಲೆಕ್ಟ್ರೋಲೈಟ್ ಕೂಡ ಸ್ಟಡಿ ಮಾಡ್ತೀವಿ. ಬೇಸ್ಡ್ ಆನ್ ದಟ್ ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ತಗೊಂಡಾಗ ಡೈಲ್ಯೂಷನ್ ಅಲ್ಲಿ ಹೇಗೆ ವೇರಿ ಆಗುತ್ತೆ ಮತ್ತು ವೀಕ್ ಎಲೆಕ್ಟ್ರೋಲೈಟ್ ತಗೊಂಡಾಗ ಡೈಲ್ಯೂಷನ್ ಅಲ್ಲಿ ಹೇಗೆ ವೇರಿ ಆಗುತ್ತೆ ಅನ್ನೋದು ನೋಡಿಕೊಂಡು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ಮೋಲಾರ್ ಕಂಡಕ್ಟಿವಿಟಿನ ಈಸಿಯಾಗಿ ಕಂಡುಹಿಡಿಬಹುದು. ಬಟ್ ವೀಕ್ ಎಲೆಕ್ಟ್ರೋಲೈಟ್ನ ಮೋಲಾರ್ ಕಂಡಕ್ಟಿವಿಟಿ ಕಂಡುಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತ ಅಲ್ಲೊಂದು ಗ್ರಾಫ್ ಬರುತ್ತೆ ನೆಕ್ಸ್ಟ್ ಒಂದು ಎಕ್ಸಾಂಪಲಲ್ಲಿ, ಅಲ್ಲಿ ತಿಳ್ಕೊಳ್ಳೋಣ. ವೀಕ್ ಎಲೆಕ್ಟ್ರೋಲೈಟ್ನ ಮೋಲಾರ್ ಕಂಡಕ್ಟಿವಿಟಿಗೆ ಹೇಗೆ ಕಂಡುಹಿಡಿಯೋದು ಅಂತ ಇಟ್ಕೊಂಡಿರ್ಬೇಕಾದ್ರೆ ಕಾರ್ಲಾಶ್ ಒಂದು ಲಾ ಪ್ರಪೋಸ್ ಮಾಡ್ತಾನೆ. ಆ ಲಾ ಇಂದ ನಾವೇನು ಯೂಸ್ ಮಾಡ್ತೀವಿ, ಆ ಲಾನ ಯೂಸ್ ಮಾಡ್ಕೊಂಡು ನಾವು ಬೇಕಾದ್ರೆ ವೀಕ್ ಎಲೆಕ್ಟ್ರೋಲೈಟ್ನ ಮೊಲಾರ್ ಕಂಡಕ್ಟಿವಿಟಿನ ಬೇಕಾದ್ರೆ ನಾವು ಕಂಡುಹಿಡ್ಕೊಬೋದು. ಕಾರ್ಲಾಶ್ ಲಾ ಅಪ್ಲಿಕೇಶನ್ಸ್ ಕೂಡ ಇದೆ. ಬೈ ಯೂಸಿಂಗ್ ದಟ್ ಲಾ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್. ಆಲ್ಫಾ ಅಂತ ಏನು ಕರಿತೀವಿ ನಾವು, ಒಂದು ಎಲೆಕ್ಟ್ರೋಲೈಟ್ ವೀಕ್ ಎಲೆಕ್ಟ್ರೋಲೈಟು ಎಷ್ಟು ಪರ್ಸೆಂಟೇಜ್ ಡಿಸೋಸಿಯೇಟ್ ಆಯಿತು ಅಂತ ಬೇಕಾದ್ರೆ ಫೈಂಡ್ ಔಟ್ ಮಾಡ್ಬೋದು. ಹಾಗೆಯೇ ವಿ ಕ್ಯಾನ್ ಫೈಂಡ್ ಔಟ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ KC ಬೈ ಯೂಸಿಂಗ್ ಕಾರ್ಲಾಶ್ ಲಾ. ಇದರ ಅಪ್ಲಿಕೇಶನ್ಸ್ನ ನೆಕ್ಸ್ಟ್ ಕ್ವಶನ್ಸ್ಗಳಲ್ಲಿ ತರ್ತೀನಿ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು 3 ಕಾನ್ಸೆಪ್ಟ್ಸ್ ಏನಿದೆ ಎಲೆಕ್ಟ್ರೋಕೆಮಿಸ್ಟ್ರಿಲಿ ಅಂತಂದರೆ, ಫ್ಯೂಯಲ್ ಸೆಲ್ಸ್, ಬ್ಯಾಟರೀಸ್ ಆ್ಯಂಡ್ ಕೊರೋಷನ್. ಫ್ಯೂಯಲ್ ಸೆಲ್ಸ್ ಕೂಡ ಒಂದು ಡಿವೈಸು, ಅದು ಕೂಡ ಮೆನಿ ಗ್ಯಾಸಸ್ ಅಂದರೆ ಜಸ್ಟ್ ಲೈಕ್ ವಾಟರ್, ಹೈಡ್ರೋಜನ್, ಆಕ್ಸಿಜನ್ ಆ್ಯಂಡ್ ಮೀಥೇನ್ ಇರೋಂಥ ಗ್ಯಾಸಸ್ನ ಕಂಬಷನ್ ಆದಾಗ ಅದು ಹೀಟ್ ಎನರ್ಜಿ ಏನು ಪ್ರೊಡಕ್ಷನ್ ಮಾಡುತ್ತೋ ಆ ಹೀಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂಥ ಡಿವೈಸ್ ಫ್ಯೂಯಲ್ ಸೆಲ್ಸು. ಬ್ಯಾಟ್ರೀಸು ಇಟ್ಸ್ ಅ ಸೀರೀಸ್ ಆಫ್ ಗ್ಯಾಲ್ವಾನಿಕ್ ಸೆಲ್ಸ್ ಅಂತ ಹೇಳ್ಬೋದು. ಬೇಕಂದರೆ ಗ್ಯಾಲ್ವಾನಿಕ್ ಸೆಲ್ಸ್ನ ಸೀರೀಸಲ್ಲಿ ಜೋಡಿಸ್ಕೊಂಡು ಹೋದರೆ ನಿಮಗೆ ಬರೋವಂಥದ್ದು ಬ್ಯಾಟರೀಸ್. ಆ್ಯಂಡ್ ಕರೋಷನ್ ಅಂತ ಅಂದರೆ ನಾವು ಬೇಕಾದ್ರೆ ಸಿಂಪಲ್ ವರ್ಡ್ಸಲ್ಲಿ ಆಕ್ಸಿಡೇಷನ್ ಆಫ್ ಮೆಟಲ್ಸ್ ಅಂತ ಹೇಳ್ಬೋದು. ಆಕ್ಸಿಡೇಷನ್ ಆಫ್ ಮೆಟಲ್ಸ್ ಬೈ ದ ಅಪ್ಲಿಕೇಶನ್ ಆಫ್ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಏನಾದ್ರು ನಮಗೆ ಕಾಂಟ್ಯಾಕ್ಟ್ ಬಂದರೆ ಮೆಟಲ್ಗೆ, ಆ ಮೆಟಲ್ ಆಕ್ಸಿಡೇಷನ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನಾವು ಆ ಪ್ರೋಸೆಸ್ನ ಕೊರೋಷನ್ ಅಂತ ಬೇಕಾದ್ರೆ ಕರಿಬೋದು. ಈಗ ಸ್ಟೂಡೆಂಟ್ಸ್ ನಾವು ಕ್ವಶನ್ಸ್ಗಳಿಗೆ ಹೋಗೋಣ. ಯಾವ ಥರ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಅಪಿಯರ್ ಆಗುತ್ತೆ ಅಂತ ನೋಡೋಣ. ದ ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಫಾರ್ ದ ಎಲೆಕ್ಟ್ರೋಕೆಮಿಕಲ್ ಡೇನಿಯಲ್ ಸೆಲ್? ಡೇನಿಯಲ್ ಸೆಲ್ ಅಂತ ಅಂದರೆ ಈಗ ಕನ್ಸ್ಟ್ರಕ್ಷನ್ಸ್ನ ಥಿಯರಿಲಿ ಓದಿರ್ತೀರಾ. ಡೇನಿಯಲ್ ಸೆಲ್ ಅಂತ ಅಂದರೆ ಇಲ್ಲಿ ನೋಡಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ ನಾನು. ಇದು ಡೇನಿಯಲ್ ಸೆಲ್. ದಿಸ್ ಡೇನಿಯಲ್ ಸೆಲ್ ಇಸ್ ಮೇಡ್ ಅಪ್ ಆಫ್ 2 ಹಾಫ್ ಸೆಲ್ಸ್. ಮೊದಲನೇದು ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ಜಿಂಕ್ ರಾಡ್ ವಿಚ್ ಇಸ್ ಡಿಪ್ಡ್ ಇನ್ ಇಟ್ಸ್ ಓನ್ ಸೊಲ್ಯೂಷನ್ ಲೈಕ್ ಜಿಂಕ್ ನೈಟ್ರೇಟ್. ಇದನ್ನ ಒಂದು ಹಾಫ್ ಸೆಲ್ ಅಂತ ಕರ್ಕೊಂತೀವಿ. ಬಲಭಾಗದಲ್ಲಿರುವಂಥ ಒಂದು ಎಲೆಕ್ಟ್ರೋಡು ಕಾಪರಿಂದ ಮಾಡಿರುವಂಥದ್ದು. ಕಾಪರ್ ಎಲೆಕ್ಟ್ರೋಡ್ನ ಕಾಪರ್ ನೈಟ್ರೇಟ್ ಸೊಲ್ಯೂಷನಲ್ಲಿ 1 molar ಕಾನ್ಸಂಟ್ರೇಷನಲ್ಲಿ ಡಿಪ್ ಮಾಡಿ ಇಟ್ಟಿರ್ತಾರೆ. ಅಂಡ್ ಇಟ್ ಈಸ್ ಕನೆಕ್ಟೆಡ್ ಬೈ ಎ ಯು ಶೇಪ್ಡ್ ಟ್ಯೂಬ್ ಕಾಲ್ಡ್ ಸಾಲ್ಟ್ ಬ್ರಿಡ್ಜ್. ಇದನ್ನು ನಾವು ಸಾಲ್ಟ್ ಬ್ರಿಡ್ಜ್ ಅಂತ ಕರಿತೀವಿ. ಸಾಲ್ಟ್ ಬ್ರಿಡ್ಜ್ ಇಂದ ಕನೆಕ್ಟ್ ಮಾಡಿರ್ತೀವಿ. ಈ ಲೆಫ್ಟ್ ಸೈಡ್ ಇರುವಂಥ ಹಾಫ್ ಸೆಲ್ನ ನಾವು ಆ್ಯನೋಡ್ ಅಂತ ಕರಿತೀವಿ. ರೈಟ್ ಸೈಡಲ್ಲಿರುವಂಥ ಹಾಫ್ ಸೆಲ್ನ ಕ್ಯಾಥೋಡ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್ಗೆ ಇಲ್ಲೊಂದು ಡೌಟ್ ಬರುತ್ತೆ, ಯಾವುದನ್ನ ಆ್ಯನೋಡ್ ಅನ್ಬೇಕು, ಯಾವುದನ್ನ ಕ್ಯಾಥೋಡ್ ಅನ್ಬೇಕು ಅಂತ. ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ಗಳಾಗುತ್ತೆ ನಮಗೆ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಮತ್ತು ಎಲೆಕ್ಟ್ರೋಲಿಟಿಕ್ ಸೆಲ್ಲಲ್ಲಿ ನಮಗೆ ಜನರಲಿ ಏನು ಕನ್ಫ್ಯೂಷನ್ಸ್ ಅಂತಂದರೆ, ಎಲೆಕ್ಟ್ರೋಲಿಟಿಕ್ ಸೆಲ್ಲಲ್ಲಿ ನೆಗೆಟಿವ್ ಟರ್ಮಿನಲ್ನ ನಾವು ಕ್ಯಾಥೋಡ್ ಅಂತ ಕರಿತೀವಿ. ಅದೇ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ ನೆಗೆಟಿವ್ ಟರ್ಮಿನಲ್ನ ಆ್ಯನೋಡ್ ಅಂತ ಕರಿತೀವಿ. ಇದು ನಮಗೆ ಗ್ಯಾಲ್ವಾನಿಕ್ ಸೆಲ್ನ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ, ಅಂದರೆ ಇಟ್ ಈಸ್ ಯೂಸ್ ಟು ಕನ್ವರ್ಟ್ ಎ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ನಾವೇನು ಮಾಡಬೇಕು ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೆ ಕ್ಯಾಥೋಡ್ ಮತ್ತು ಆ್ಯನೋಡ್ ಯಾವಾಗ್ಲೂ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ಸ್ನ ತೋರಿಸೋವಂಥ ಜಾಗ. ಅದು ಆ್ಯನೋಡಲ್ಲಿ ಯಾವಾಗಲೂ ಆಕ್ಸಿಡೇಷನ್ನೇ ಆಗುತ್ತೆ, ಕ್ಯಾಥೋಡಲ್ಲಿ ಯಾವಾಗ್ಲೂ ರಿಡಕ್ಷನ್ನೇ ಆಗುತ್ತೆ. ಸೊ ಎಲ್ಲಿ ಆಕ್ಸಿಡೇಷನ್ ಆಗುತ್ತೋ ಅಲ್ಲಿ
ಎಲೆಕ್ಟ್ರಾನ್ಸ್ಗಳು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಪಾಸ್ ಆಗ್ತಾ ಇರೋದ್ರಿಂದ ನೀವು ಅದನ್ನ ಆನೋಡ್ ಅಂತ ಕರಿಬಹುದು, ನೆಗೆಟಿವ್ ಸೆಂಟರ್ ಅಂತ ಕರ್ಕೋಬಹುದು ನೀವು ಬೇಕಾದ್ರೆ ಇದನ್ನ. ಎಲೆಕ್ಟ್ರಾನ್ಸ್ಗಳು ಈಗ ಎಕ್ಸ್ಟರ್ನಲ್ ಕಾಪರ್ ವೈರ್ ಇಂದ ಹೊರಗಡೆ ಸರ್ಕ್ಯೂಟ್ ಅಲ್ಲಿ ಬಂದು ಕಾಪರ್ ರಾಡ್ ನ ಮೀಟ್ ಮಾಡ್ತಾ ಇರೋದ್ರಿಂದ ಇದನ್ನ ನೀವು ಬೇಕಾದ್ರೆ ಪಾಸಿಟಿವ್ ಟರ್ಮಿನಲ್ ಅಂತ ಕರ್ಕೊಬಹುದು, ಇದನ್ನ ಕ್ಯಾಥೋಡ್ ಅಂತ ಕರಿಬಹುದು. ಇವಾಗ ರಿಯಾಕ್ಷನ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಬೇಸಿಕಲಿ ಡೇನಿಯಲ್ ಸೆಲ್ ನ ರಿಯಾಕ್ಷನ್ ನ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ಕರಿತೀವಿ. ವಿಥೌಟ್ ಹ್ಯಾವಿಂಗ್ ಎನ್ ಎಕ್ಸ್ಟರ್ನಲ್ ಏಜೆನ್ಸಿ, ಯಾವುದೇ ಎಕ್ಸ್ಟರ್ನಲ್ ಏಜೆನ್ಸಿ ಇಲ್ಲದೆ ರಿಯಾಕ್ಷನ್ ತಾನೇ ಸ್ಟಾರ್ಟ್ ಆಗುವಂತದ್ನ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಈಗ ಜಿಂಕ್ ಆಕ್ಸಿಡೇಷನ್ ಆಗುತ್ತೆ ಬಿಕಾಸ್ ದ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಈಸ್ ಗ್ರೇಟರ್ ದೆನ್ ಕಾಪರ್ ಅಂತ ಹೇಳ್ಬೋದು ನಾವು. ಅದ್ರ ನೇಚರ್ ಅದು. ಜಿಂಕ್ ಆಕ್ಸಿಡೇಷನ್ ಆಗಿದ ತಕ್ಷಣ ಜಿಂಕ್ 2+ ಅಯಾನ್ ಆಗಿ ಹೊರಗಡೆಗೆ ಸೊಲ್ಯೂಷನ್ ಒಳಗಡೆ ಹೋಗುತ್ತೆ. ಯಾವಾಗ ಜಿಂಕ್ 2 ಎಲೆಕ್ಟ್ರಾನ್ ನ ಬಿಟ್ಕೊಡ್ತೋ ಆ ಎಲೆಕ್ಟ್ರಾನ್ಗಳು ಎಕ್ಸ್ಟರ್ನಲ್ ವೈರ್ ಮೂಲಕ ಕಾಪರ್ ಎಲೆಕ್ಟ್ರೋಡ್ ನ ಮೀಟ್ ಮಾಡ್ತಾ ಇದೆ. ಇವಾಗ ನಿಮ್ಮ ಕಾಪರ್ ಎಲೆಕ್ಟ್ರೋಡ್ ಅಲ್ಲಿ ಎಲೆಕ್ಟ್ರಾನ್ ನ ಅವೈಲಬಿಲಿಟಿ ಇರೋದ್ರಿಂದ ಕಾಪರ್ ನೈಟ್ರೇಟ್ ಸೊಲ್ಯೂಷನ್ ಇರುವಂತಹ ಕಾಪರ್ 2+ ಅಯಾನ್ಸ್ ಈ ಎಲೆಕ್ಟ್ರಾನ್ ಗಳನ್ನ ಗೈನ್ ಮಾಡಿಕೊಂಡು ರಿಡಕ್ಷನ್ ಆಗಿ ಕಾಪರ್ ಆಗಿ ಡೆಪಾಸಿಟ್ ಆಗ್ತಾ ಇದೆ. ಇಲ್ಲಿ ಬಲಭಾಗದಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ ನಿಮ್ಗೆ, ಹೆಂಗೆ ಜಿಂಕ್ ಅಲ್ಲಿರುವಂತಹ ಆಟಮ್ಸ್ ಗಳು ಡಿಟ್ಯಾಚ್ ಆಗ್ತಾ ಇದೆ, ಹೇಗೆ ಕಾಪರ್ ನೈಟ್ರೇಟ್ ಇರುವಂತಹ ಕಾಪರ್ 2+ ಅಯಾನ್ಸ್ ಗಳು ಕಾಪರ್ ಗೆ ಅಟ್ಯಾಚ್ ಆಗ್ತಾ ಇದೆ ಅಂತ ಇಲ್ಲಿ ಬೇಕಾದ್ರೆ ನೋಡಬಹುದು. ಅಟ್ ದ ಎಂಡ್ ಆಫ್ ದ ರಿಯಾಕ್ಷನ್ ಕಾಪರ್ ಜಿಂಕ್ ಆನೋಡ್ ಈ ತರ ಲೀನ್ ಆಗ್ಬಿಡುತ್ತೆ, ಸಣ್ಣಗಾಗ್ಬಿಡುತ್ತೆ. ಕಾಪರ್ ಕ್ಯಾಥೋಡ್ ಸ್ವಲ್ಪ ಬಲ್ಕ್ ಆಗುತ್ತೆ ಬಿಕಾಸ್ ಆಫ್ ದ ಡೆಪಾಸಿಷನ್ ಆಫ್ ಕಾಪರ್ 2+ ಅಯಾನ್ ಫ್ರಮ್ ಇಟ್ಸ್ ಓನ್ ಸೊಲ್ಯೂಷನ್. ಹಿಂಗಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಆಪ್ಷನ್ ಅಲ್ಲಿ ನಾವೇನ್ ಹೇಳಿದ್ವಿ, ಇದು ಕನ್ಸ್ಟ್ರಕ್ಷನ್ ಆಫ್ ಡೇನಿಯಲ್ ಸೆಲ್. ಇವಾಗ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಫಾರ್ ದ ಎಲೆಕ್ಟ್ರೋಕೆಮಿಕಲ್ ಡೇನಿಯಲ್ ಸೆಲ್ ಅಂತ ಅವ್ನು ಕೇಳ್ತಾ ಇದ್ದಾನೆ. ಫಸ್ಟ್ ಆಪ್ಷನ್ ತಗೊಳ್ಳಿ, ಎಲೆಕ್ಟ್ರಾನ್ಸ್ ಫ್ಲೋ ಫ್ರಮ್ ಕಾಪರ್ ಎಲೆಕ್ಟ್ರೋಡ್ ಟು ಜಿಂಕ್ ಎಲೆಕ್ಟ್ರೋಡ್ ಅಂತ ಇದೆ. ನೋಡೋಣ ಸ್ಟೇಟ್ಮೆಂಟ್. ಕಾಪರ್ ಇಂದ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗ್ತಾ ಇದೆಯಾ, ಇಲ್ಲ ಜಿಂಕ್ ಇಂದ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗ್ತಾ ಇದೆಯಾ ಅಂತ. ಈಗ ತಾನೇ ಹೇಳಿದೀನಿ ನಾನು, ಜಿಂಕ್ ಅಲ್ಲಿ ಆಕ್ಸಿಡೇಷನ್ ಆಗೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ಸ್ ಗಳು ಶಿಫ್ಟ್ ಆಗಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್, ಜಿಂಕ್ ಕಡೆಯಿಂದ ಕಾಪರ್ಗೆ ಹೋಗ್ತಾ ಇದೆ. ಅಂದ್ರೆ ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ಬಂದು ನಮಗೆ ತಪ್ಪಾಯ್ತು. ಎಲೆಕ್ಟ್ರಾನ್ಸ್ ಕಾಪರ್ ಎಲೆಕ್ಟ್ರೋಡ್ ಇಂದ ಜಿಂಕ್ ಎಲೆಕ್ಟ್ರೋಡ್ ಹೋಗ್ತಾ ಇಲ್ಲ, ಜಿಂಕ್ ಎಲೆಕ್ಟ್ರೋಡ್ ಇಂದ ಕಾಪರ್ ಎಲೆಕ್ಟ್ರೋಡ್ ಹೋಗ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ನೋಡೋಣ, ಕರೆಂಟ್ ಫ್ಲೋ ಫ್ರಮ್ ಜಿಂಕ್ ಎಲೆಕ್ಟ್ರೋಡ್ ಟು ಕಾಪರ್ ಎಲೆಕ್ಟ್ರೋಡ್ ಅಂತಿದೆ. ನೋಡೋಣ, ಎಲೆಕ್ಟ್ರಾನ್ಸ್ಗಳು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆಯೋ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಮೂವ್ ಆಗೋದು ಯಾವಾಗಲೂ ಕನ್ವೆನ್ಷನಲಿ. ಫಾರ್ ಎಕ್ಸಾಂಪಲ್, ಇವಾಗ ಜಿಂಕ್ ಇಂದ ಕಾಪರ್ಗೆ ಎಲೆಕ್ಟ್ರಾನ್ಸ್ಗಳು ಶಿಫ್ಟ್ ಆಗ್ತಿದ್ರೆ ಕರೆಂಟ್ ಆಪೋಸಿಟ್ ಡೈರೆಕ್ಷನ್ ಹೋಗಬೇಕು. ಅಂದ್ರೆ ಕರೆಂಟ್ ಶುಡ್ ಫ್ಲೋಸ್ ಫ್ರಮ್ ಕಾಪರ್ ಟು ಜಿಂಕ್. ನಮ್ಗೆ ಇಲ್ಲಿರುವಂತ ಸ್ಟೇಟ್ಮೆಂಟ್ ಏನಿದೆ, ಕರೆಂಟ್ಸ್ ಫ್ಲೋ ಫ್ರಮ್ ಜಿಂಕ್ ಎಲೆಕ್ಟ್ರೋಡ್ ಟು ಕಾಪರ್ ಎಲೆಕ್ಟ್ರೋಡ್ ಅಂತಿದೆ. ಸೊ ಈ ಆಪ್ಷನ್ ಕೂಡ ತಪ್ಪು. ನೆಕ್ಸ್ಟ್ ಹೋಗೋಣ. ಥರ್ಡ್ ಆಪ್ಷನ್ ಇಸ್ ಕ್ಯಾಟಯಾನ್ಸ್ ಮೂವ್ ಟುವರ್ಡ್ಸ್ ಕಾಪರ್ ಎಲೆಕ್ಟ್ರೋಡ್. ಕ್ಯಾಟಯಾನ್ಸ್ ಮೂವ್ಸ್ ಟುವರ್ಡ್ಸ್ ಕಾಪರ್ ಎಲೆಕ್ಟ್ರೋಡ್ ಅಂತಿದೆ. ನೋಡೋಣ ಇವಾಗ. ಕಾಪರ್ ಎಲೆಕ್ಟ್ರೋಡ್ ಈಸ್ ಕ್ಯಾಥೋಡ್ ನೌ. Generally, cation should move towards cathode. Therefore, copper 2+ is a cation and it is moving towards copper electrode ಅಂತ ಅಂದಮೇಲೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಲ್ಲಿ ಆನೋಡ್ ಆಗಿರೋದ್ರಿಂದ ಜಿಂಕ್, ದ ಆನಯಾನ್ ಶುಡ್ ಮೂವ್ ಟುವರ್ಡ್ಸ್ ಆನೋಡ್. ಅಂದ್ರೆ ನೈಟ್ರೇಟ್ ಅಯಾನ್ಸ್ಗಳು ಈ ಕಡೆ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಕ್ಯಾಟಯಾನ್ಸ್ ಮೂವ್ ಟುವರ್ಡ್ಸ್ ಕಾಪರ್ ಎಲೆಕ್ಟ್ರೋಡ್ ಅನ್ನೋದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ದ ಲಾಸ್ಟ್ ಸ್ಟೇಟ್ಮೆಂಟ್ ಕೂಡ ನೋಡೋಣ ಹಾಗೆ. ಕ್ಯಾಟಯಾನ್ಸ್ ಮೂವ್ಸ್ ಟುವರ್ಡ್ಸ್ ಜಿಂಕ್ ಎಲೆಕ್ಟ್ರೋಡ್ ಅಂತ. ಇಲ್ಲಿ ಜಿಂಕ್ ಎಲೆಕ್ಟ್ರೋಡ್ ಬಂದು ಆನೋಡ್ ಆಗಿರೋದ್ರಿಂದ ಯಾವಾಗಲೂ ಆನಯಾನ್ಸ್ ಆನೋಡ್ ಕಡೆ ಮೂವ್ ಆಗಬೇಕು. ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಯಿತು. ಸೊ ಆನ್ಸರ್ ಇಸ್ ಸಿ. ಸಿ ಅನ್ನೋದು ಇವಾಗ ಕರೆಕ್ಟ್ ಆನ್ಸರ್ ಆಯಿತು. ಈಗ ಒಂದ್ ಕಡೆ ನೋಡ್ಕೊಂಬಿಡಿ ಕನ್ವೆನ್ಷನಲ್ ಕರೆಂಟ್ ಹೆಂಗಿದೆ ಅಂತ. ಇವಾಗ ಇದು ಹಾಫ್ ಸೆಲ್ಲು ಮತ್ತೆ 2 ಹಾಫ್ ಸೆಲ್ಸ್ ಅಲ್ಲಿ ಒಂದು ಹಾಫ್ ಸೆಲ್ ಜಿಂಕ್ ಎಲೆಕ್ಟ್ರೋಡ್, ಇನ್ನೊಂದು ಕಾಪರ್ ಎಲೆಕ್ಟ್ರೋಡ್ ಇಂದ ಬಂದಿರುವಂತ EMF ಆಫ್ ದ ಸೆಲ್ 1.10 ವೋಲ್ಟ್ ಇದೆ ಅಂತ. ಇಲ್ಲಿ ಇನ್ನೊಂದು ವಿಷಯನ ನಾನು ಪ್ರಸ್ತಾಪಿಸಬೇಕು ಅಂತಂದ್ರೆ, ಯಾವಾಗ ಈ EMF ಆಫ್ ದ ಸೆಲ್ 1.10 ಎಕ್ಸ್ಟರ್ನಲ್ ಅಪ್ಲೈಡ್ ಫೋರ್ಸ್ಗಿಂತ ಜಾಸ್ತಿ ಆಗ್ಬಿಡುತ್ತೋ ಅವಾಗ ರಿಯಾಕ್ಷನ್ ಉಲ್ಟಾ ಆಗುತ್ತೆ. ಇವಾಗ ಇಲ್ಲಿ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗ್ತಾ ಇತ್ತು. ಯಾವಾಗ ಇದು 1.10 ವೋಲ್ಟ್ಗಿಂತ ಜಾಸ್ತಿ ಆಗುತ್ತೋ, ಫಾರ್ ಎಕ್ಸಾಂಪಲ್ 1.1 ಆಯಿತು ಅಂತ ಅನ್ಕೊಳ್ಳೋಣ. 1.11 ಆಯಿತು ಅಂತ ಅಂದ ತಕ್ಷಣ ಈ ಎಕ್ಸ್ಟರ್ನಲ್ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಸೆಲ್ ವಿಲ್ ಬಿಹೇವ್ ಲೈಕ್ ಅನ್ ಎಲೆಕ್ಟ್ರೋಲಿಟಿಕ್ ಸೆಲ್. ಇಷ್ಟೊತ್ತು ಇದು ಗ್ಯಾಲ್ವಾನಿಕ್ ಸೆಲ್ ತರ ಬಿಹೇವ್ ಮಾಡ್ತಾ ಇತ್ತು. ಈಗ ಯಾವ ತರ ಬಿಹೇವ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರೋಲಿಟಿಕ್ ಸೆಲ್ ತರ ಬಿಹೇವ್ ಮಾಡ್ಬಿಡುತ್ತೆ. ಅಂದ್ರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಆಸ್ ವೆಲ್ ಆಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಆಪೋಸಿಟ್ ಆಗ್ಬಿಡುತ್ತೆ. ಇವಾಗ ಕಾಪರ್ ಕಡೆಯಿಂದ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗುತ್ತೆ ಜಿಂಕ್ಗೆ, ಹಾಗೆ ಕರೆಂಟ್ ಜಿಂಕ್ ಕಡೆಯಿಂದ ಕಾಪರ್ ಮೂವ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅದ್ರ ಮೇಲೆ ಬೇಸಿಸ್ ಆಗಿರೋದು ನೋಡಿ. ಸೆಕೆಂಡ್ ಕ್ವಶನ್, ವೆನ್ ಜಿಂಕ್ 2+ ion concentration and copper 2+ ion concentration is equal to 1 mole, the electrical potential of Daniell cell is 1.1 volt. However, when E external, that is what I said, external applied potential difference anta, when E external is less than 1.1 volt,
current flows from zinc to copper. Option B, when E external is equal to 1.1 volt, current flows from copper to zinc. Option C, when E external is greater than 1.1 volt, current flows from zinc to copper. When E external is less than 1.1 volt, electrons flows from copper to zinc ಅಂತ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಈ ಮೂರು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ನಿಮಗೆ. ಯಾವಾಗ ಎಕ್ಸ್ಟರ್ನಲ್ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದರೆ ಈ ಸೆಲ್ಗಿಂತ ಕಮ್ಮಿ ಇರುತ್ತೋ ಆವಾಗ ದ ರಿಯಾಕ್ಷನ್ ಇಸ್ ಸೆಟ್ ಟು ಬಿ ಸ್ಪಾಂಟೇನಿಯಸ್ ರಿಯಾಕ್ಷನ್. ಯಾವಾಗ ಈ ಎಕ್ಸ್ಟರ್ನಲ್ ಈ ಸೆಲ್ಗೆ ಈಕ್ವಲ್ ಆಗಿರುತ್ತೋ ಆವಾಗ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಅಂತ, ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರಲ್ಲ. ಥರ್ಡ್ ಒನ್ ಇಸ್ ಇ ಎಕ್ಸ್ಟರ್ನಲ್ ಈಸ್ ಗ್ರೇಟರ್ ದ್ಯಾನ್ ಇ ಸೆಲ್. ಯಾವಾಗ ಇ ಎಕ್ಸ್ಟರ್ನಲ್ ಈ ಸೆಲ್ಗಿಂತ ಗ್ರೇಟರ್ ಆಗಿರುತ್ತೋ ಆವಾಗ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಿಬಿಡುತ್ತೆ. ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತಂದರೆ ಗ್ಯಾಲ್ವಾನಿಕ್ ಸೆಲ್ ಇದ್ದಿದ್ದು ಎಲೆಕ್ಟ್ರೋಲಿಟಿಕ್ ಸೆಲ್ ಥರ ಬಿಹೇವ್ ಮಾಡುತ್ತೆ. ಈ ಕಂಡೀಷನ್ಸ್ಗಳನ್ನ ನೋಡ್ಕೊಂಡು ಈಗ ಆಪ್ಷನ್ನ ನೋಡಿ. ವೆನ್ ಇ ಎಕ್ಸ್ಟರ್ನಲ್ ಈಸ್ 1.1 ವೋಲ್ಟ್ ಅಂತ ಇದೆ, ಅಂದರೆ ಇ ಎಕ್ಸ್ಟರ್ನಲ್ ಈಸ್ ಲೆಸ್ ದ್ಯಾನ್ 1.1 ವೋಲ್ಟ್ ಅಂತ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ. ಈಗ ತಾನೇ ಓದಿದ್ವಲ್ಲ ನಾವು ಡೇನಿಯಲ್ ಸೆಲ್ನ. ಕರೆಂಟ್ ಶುಡ್ ಫ್ಲೋಸ್ ಫ್ರಮ್ ಜಿಂಕ್ ಟು ಕಾಪರ್ ಅಂತಿದೆ. ನೋ, ನಮ್ಮ ಪ್ರಕಾರ ಕರೆಂಟು ಕಾಪರ್ ಕಡೆಯಿಂದ ಜಿಂಕ್ಗೆ ಹೋಗಬೇಕು. ಇಲ್ಲೇನಾಗಿದೆ ಕರೆಂಟ್ ಫ್ಲೋಸ್ ಫ್ರಮ್ ಜಿಂಕ್ ಟು ಕಾಪರ್ ಅಂತಿದೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಆಪ್ಷನ್ ಬಿ ಬರೋಣ. ಇ ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು 1.1 ವೋಲ್ಟ್, ಕರೆಂಟ್ ಫ್ಲೋಸ್ ಫ್ರಮ್ ಕಾಪರ್ ಟು ಜಿಂಕ್ ಅಂತ ಇದೆ. ಯಾವಾಗ ಇ ಎಕ್ಸ್ಟರ್ನಲ್ಲು ಈ ಸೆಲ್ಗೆ ಈಕ್ವಲ್ ಆಗಿರುತ್ತೋ ಅಲ್ಲಿ ಕರೆಂಟ್ ಫ್ಲೋನೇ ಆಗಲ್ಲ. ಸೊ ಕಾಪರ್ ಟು ಜಿಂಕ್ ಅನ್ನೋದು ತಪ್ಪು. ಈಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗಿರುತ್ತೆ ಅಲ್ಲಿ. ಸೊ ಕಾಪರ್ ಟು ಜಿಂಕ್ ಅನ್ನೋದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ, ವೆನ್ ಇ ಎಕ್ಸ್ಟರ್ನಲ್ ಈಸ್ ಗ್ರೇಟರ್ ದ್ಯಾನ್ 1.1 ವೋಲ್ಟ್, ಕರೆಂಟ್ ಫ್ಲೋಸ್ ಫ್ರಮ್ ಜಿಂಕ್ ಟು ಕಾಪರ್ ಅಂತ ಇದೆ. ಇ ಎಕ್ಸ್ಟರ್ನಲ್ ಇಸ್ ಗ್ರೇಟರ್ ದ್ಯಾನ್ 1.1 ಅಂತ ಅಂದ ತಕ್ಷಣ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಇದು. ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಿರೋದ್ರಿಂದ ಎಲೆಕ್ಟ್ರೋಲಿಟಿಕ್ ಸೆಲ್ ಥರ ಬಿಹೇವ್ ಮಾಡಬೇಕು. ಎಲೆಕ್ಟ್ರೋಲಿಟಿಕ್ ಸೆಲ್ ಥರ ಬಿಹೇವ್ ಮಾಡಿದಾಗ ಕಾಪರ್ ಇಂದ ಜಿಂಕ್ಗೆ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗುತ್ತೆ. ಕರೆಂಟು ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗಬೇಕು, ಅಂದರೆ ಜಿಂಕ್ ಕಡೆಯಿಂದ ಕಾಪರ್ಗೆ ಫ್ಲೋ ಆಗಬೇಕು ಕರೆಂಟು. ಸೊ ದಿಸ್ ಆಪ್ಷನ್ ಈಸ್ ಕರೆಕ್ಟ್. ವೆನ್ ಇ ಎಕ್ಸ್ಟರ್ನಲ್ ಈಸ್ ಲೆಸ್ ದ್ಯಾನ್ 1.1 ವೋಲ್ಟ್, ಎಲೆಕ್ಟ್ರಾನ್ಸ್ ಫ್ಲೋಸ್ ಫ್ರಮ್ ಕಾಪರ್ ಟು ಜಿಂಕ್ ಅಂತಿದೆ. ಅಗೈನ್ ಇ ಎಕ್ಸ್ಟರ್ನಲ್ ಈಸ್ ಲೆಸ್ ದ್ಯಾನ್ 1.1 ವೋಲ್ಟ್ ಅಂದರೆ ಸ್ಪಾಂಟೇನಿಯಸ್ ರಿಯಾಕ್ಷನ್. ಎಲೆಕ್ಟ್ರಾನ್ಸ್ ಫ್ಲೋಸ್ ಫ್ರಮ್ ಕಾಪರ್ ಟು ಜಿಂಕ್ ಅಂತಿದೆ. ತಪ್ಪು. ಸ್ಪಾಂಟೇನಿಯಸ್ ರಿಯಾಕ್ಷನ್ ಆದಾಗ ಅದು ಡೇನಿಯಲ್ ಸೆಲ್ ಥರ ಬಿಹೇವ್ ಮಾಡ್ತಾ ಇರುತ್ತೆ. ಎಲೆಕ್ಟ್ರಾನ್ಸ್ಗಳು ಜಿಂಕಿಂದ ಕಾಪರ್ಗೆ ಶಿಫ್ಟ್ ಆಗುತ್ತೆ ವಿನಃ ಕಾಪರ್ ಇಂದ ಜಿಂಕ್ ಬರಲ್ಲ. ಸೊ ಈ ಆಪ್ಷನ್ ಕೂಡ ತಪ್ಪು. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಸಿ. ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ. ಡ್ಯೂರಿಂಗ್ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸಸ್. ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅಂದ ತಕ್ಷಣ ನಿಮಗೆ ನೆನ್ಪು ಬರಬೇಕು ಇಟ್ಸ್ ಎ ಗ್ಯಾಲ್ವಾನಿಕ್ ಸೆಲ್ ಅಂತ. ಗ್ಯಾಲ್ವಾನಿಕ್ ಸೆಲ್ ಬಗ್ಗೆ ಈಗ ತಾನೇ ತಿಳ್ಕೊಂಡಿದ್ದೀರಲ್ವಾ. ನೆಕ್ಸ್ಟ್ ನೋಡೋಣ. ಎ ಆಪ್ಷನ್ ಎ, ಗಿಬ್ಸ್ ಫ್ರೀ ಎನರ್ಜಿ ಇನ್ಕ್ರೀಸಸ್ ಡ್ಯೂರಿಂಗ್ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸಸ್. ಆಪ್ಷನ್ ಬಿ, ಗಿಬ್ಸ್ ಫ್ರೀ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್. ಆಪ್ಷನ್ ಸಿ, ನೋ ಪ್ರೆಡಿಕ್ಷನ್ ಕ್ಯಾನ್ ಬಿ ಡನ್ ಅಬೌಟ್ ಗಿಬ್ಸ್ ಫ್ರೀ ಎನರ್ಜಿ. ಆಪ್ಷನ್ ಡಿ, ಗಿಬ್ಸ್ ಫ್ರೀ ಎನರ್ಜಿ ಡಿಕ್ರೀಸಸ್ ಅಂತ ಇದೆ. ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ನ ಗ್ಯಾಲ್ವಾನಿಕ್ ಸೆಲ್ ಅಂತ ಕರೆದಿದ್ದೀವಿ ಆ್ಯಂಡ್ ಇಟ್ ಈಸ್ ಎ ಸ್ಪಾಂಟೇನಿಯಸ್ ರಿಯಾಕ್ಷನ್. ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ನೀವು ಅಂದ ತಕ್ಷಣ ಫಸ್ಟ್ ಇಯರಲ್ಲಿ ಥರ್ಮೋಡೈನಮಿಕ್ಸಲ್ಲಿ ನಾವು ನೋಡಿದ್ದೀವಿ. ಸ್ಪಾಂಟೇನಿಟಿ ಆಫ್ ದ ರಿಯಾಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ದ ಟರ್ಮ್ ಡೆಲ್ಟಾ ಜಿ ನಾಟ್. ಡೆಲ್ಟಾ ಜಿ ನಾಟ್ ಯಾವಾಗ ನೆಗೆಟಿವ್ ಆಗಿರುತ್ತೋ ದ ರಿಯಾಕ್ಷನ್ ವಿಲ್ ಬಿ ಸ್ಪಾಂಟೇನಿಯಸ್. ಫಸ್ಟ್ ಇಯರ್ ಥರ್ಮೋಡೈನಮಿಕ್ಸ್ನ ಸ್ವಲ್ಪ ನೆನಪಿಸ್ಕೋಬೇಕು ನೀವು. ಯಾವಾಗ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಈಕ್ವಲ್ ಟು 0 ಆಗಿರುತ್ತೋ ದ ರಿಯಾಕ್ಷನ್ ಈಸ್ ಅಟ್ ಈಕ್ವಿಲಿಬ್ರಿಯಂ ಅಂತ. ಯಾವಾಗ ಡೆಲ್ಟಾ ಜಿ ನಾಟು ಪಾಸಿಟಿವ್ ಆಗಿರುತ್ತೋ ಆವಾಗ ರಿಯಾಕ್ಷನ್ನು ನಾನ್ ಸ್ಪಾಂಟೇನಿಯಸ್ ಅಂತ ಅರ್ಥ. ಓಕೆ, ಅವನು ಗಿಬ್ಸ್ ಫ್ರೀ ಎನರ್ಜಿ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅಂದರೆ ಗ್ಯಾಲ್ವಾನಿಕ್ ಸೆಲ್ ಆರ್ ಎಲ್ಸ್ ವೋಲ್ಟಾಯಿಕ್ ಸೆಲ್ ಆ್ಯಂಡ್ ಇಟ್ಸ್ ಎ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳಿದ್ಮೇಲೆ ಸ್ಪಾಂಟೇನಿಯಸ್ ಪ್ರೋಸೆಸ್ಗೆ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗಿರಬೇಕು. ಸೊ ಅಂದರೆ ಇಟ್ ಶುಡ್ ಡಿಕ್ರೀಸಸ್. ಎಲ್ಲಿದೆ ಆಪ್ಷನ್? ಅದು ಆಪ್ಷನ್ ಡಿಲಿದೆ. ಅದು ಗಿಬ್ಸ್ ಫ್ರೀ ಎನರ್ಜಿ ಡಿಕ್ರೀಸಸ್ ಅಂತ. ಗಿಬ್ಸ್ ಫ್ರೀ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತಂದರೆ ಆಪ್ಷನ್ ಬಿ ಬಂದು ಇದು ಈಕ್ವಿಲಿಬ್ರಿಯಂ ರೀಚ್ ಆಗಿದೆ ಅಂತ. ಗಿಬ್ಸ್ ಫ್ರೀ ಎನರ್ಜಿ ಇನ್ಕ್ರೀಸಸ್ ಅಂದರೆ ಇಟ್ಸ್ ಎ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ. ನೋ ಪ್ರಿಡಿಕ್ಷನ್, ನೋ ವಿ ಕ್ಯಾನ್ ಪ್ರಿಡಿಕ್ಟ್ ದ ಸ್ಪಾಂಟೇನಿಟಿ ಆಫ್ ದ ರಿಯಾಕ್ಷನ್. ಸೊ ಈ ಆಪ್ಷನ್ಗೆ ಬರಲ್ಲ ಇದು. ಸೊ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ ಡಿಕ್ರೀಸ್ ಆಗುತ್ತೆ ಅಂತ ಬೈ ಯೂಸಿಂಗ್ ಡೆಲ್ಟಾ ಜಿ ನಾಟ್ ಹೇಳ್ಬೋದು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ನೆಕ್ಸ್ಟ್ ಕ್ವೆಶನ್. ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ನೈಟ್ರೇಟ್ ಈಸ್ ಯೂಸ್ ಟು ಮೇಕ್ ಸಾಲ್ಟ್ ಬ್ರಿಡ್ಜ್ ಬಿಕಾಸ್ ಅಂತ ಇದೆ. ಸಾಲ್ಟ್ ಬ್ರಿಡ್ಜ್ ಬಗ್ಗೆ ಈಗ ತಾನೇ ಡೇನಿಯಲ್ ಸೆಲ್ಲಲ್ಲಿ ನೋಡಿದ್ವಿ ನಾವು. ಸಾಲ್ಟ್ ಬ್ರಿಡ್ಜ್ ಅಂತ ಅಂದರೆ ಇಟ್ಸ್ ಅ ಯು ಶೇಪ್ಡ್ ಟ್ಯೂಬ್ ವಿಚ್ ಕಂಟೈನ್ಸ್
ಅಗರ್ ಅಗರ್ ವಿತ್ ಜೆಲಾಟಿನ್. ಅಗರ್ ಅಗರ್ ಅಂದರೆ ಇಟ್ಸ್ ಅ ಟೈಪ್ ಆಫ್ ಆಲ್ಗೆ. ಒಂದು ಪೋರಸ್ ಮೆಂಬ್ರೇನ್ನ ಕ್ರಿಯೇಟ್ ಮಾಡುತ್ತೆ ಅಯಾನ್ಸ್ಗಳನ್ನ ಒಂದು ಎಲೆಕ್ಟ್ರೋಡಿಂದ ಇನ್ನೊಂದು ಎಲೆಕ್ಟ್ರೋಡ್ಗೆ ಪಾಸ್ ಮಾಡೋದಕ್ಕೆ. ನಾಟ್ ಓನ್ಲಿ ಪೊಟ್ಯಾಷಿಯಮ್ ನೈಟ್ರೇಟ್, ಈವನ್ ವಿ ಕ್ಯಾನ್ ಯೂಸ್ ಪೊಟ್ಯಾಷಿಯಮ್ ಕ್ಲೋರೈಡ್, sodium nitrate and potassium sulphate as well. ಯಾಕೆ ಅಂತಂದರೆ ಈ ಸಾಲ್ಟ್ ಬ್ರಿಡ್ಜಲ್ಲಿ ಇದೇ ಥರದ್ದು ಯಾಕೆ ಎಲೆಕ್ಟ್ರೋಲೈಟ್ಸ್ ಯೂಸ್ ಮಾಡಬೇಕು ಅಂತಂದರೆ ಇವಕ್ಕೆಲ್ಲ ಸೇಮ್ ಟ್ರಾನ್ಸ್ಪೋರ್ಟ್ ನಂಬರ್ ಇರುತ್ತೆ, ಅಂದರೆ ಸೇಮ್ ಸ್ಪೀಡ್ನ ಅದು ಮೈಂಟೈನ್ ಮಾಡ್ತಾ ಇರುತ್ತೆ. ಯಾವಾಗಲೂ ಎಲೆಕ್ಟ್ರೋಕೆಮಿಕಲ್ಸಲ್ಲಿ ರಿಯಾಕ್ಷನ್ಸ್ಗಳು ನೀಟಾಗಿ ಪ್ರೊಸೀಡ್ ಆಗಬೇಕು ಅಂತಂದರೆ, ಇವಾಗ ಎಲೆಕ್ಟ್ರೋಕೆಮಿಕಲ್ಸಲ್ಲಿ ನೋಡಿದ್ರಿ ನೀವು, ಇಲ್ಲಿ ಜಿಂಕ್ ಆಕ್ಸಿಡೇಷನ್ ಆಗ್ತಾ ಇದ್ದಂಗೆ ಇಲ್ಲಿ ಜಿಂಕ್ 2+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಕಾಪರ್ ಎಲೆಕ್ಟ್ರೋಡಲ್ಲಿ ಕಾಪರ್ 2+ ಅಯಾನ್ಸು ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಕಾನ್ಸಂಟ್ರೇಷನ್ ಆಫ್ ಸಲ್ಫೇಟ್ ಅಯಾನ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ Zn2+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅಕ್ಯುಮುಲೇಷನ್ ಆಫ್ ಚಾರ್ಜಸ್ ಆಗ್ತಾ ಇರೋದ್ರಿಂದ ಸಮ್ಟೈಮ್ಸ್ ಕರೆಂಟ್ ಫ್ಲೋ ಆಗೋಕ್ಕೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ. ಆ ಕರೆಂಟ್ ಫ್ಲೋ ಆಗೋದು ನಿರರ್ಗಳವಾಗಿ ಹೋಗ್ತಾ ಇರಬೇಕು ಅದು ನೀಟಾಗಿ ಕರೆಂಟ್ ಅಂತಂದರೆ ಇಲ್ಲಿ ನಾವೇನು ಮಾಡಬೇಕು ಸಾಲ್ಟ್ ಬ್ರಿಡ್ಜಲ್ಲಿ ಅಂದರೆ ಈ ಥರ ಎಲೆಕ್ಟ್ರೋಲೈಟ್ಸ್ಗಳನ್ನ ಯೂಸ್ ಮಾಡಬೇಕು, ಪೊಟ್ಯಾಷಿಯಮ್ ನೈಟ್ರೇಟ್ನ. ಇದೇನು ಮಾಡುತ್ತೆ ಅಂತಂದರೆ ಈ ಕಾನ್ಸಂಟ್ರೇಷನ್ಗಳನ್ನ ವಿತೌಟ್ ಡಿಸ್ಟರ್ಬಿಂಗ್ ದ ಸೊಲ್ಯೂಷನ್ಸ್, ಒಂದು ಸೊಲ್ಯೂಷನ್ ಇನ್ನೊಂದು ಸೊಲ್ಯೂಷನ್ಗೆ ಮೂವ್ ಆಗದಿರೋ ಹಾಗೆ ಈ ಜಿಂಕ್ 2+ ಅಯಾನ್ನ NO3- ಅಯಾನ್ಸ್ನ ಕಳಿಸಿ ನ್ಯೂಟ್ರಲೈಸ್ ಮಾಡ್ತಾ ಇರುತ್ತೆ. ಅಂದರೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡ್ತಾ ಇರುತ್ತೆ ಈ ಸಾಲ್ಟ್ ಬ್ರಿಡ್ಜ್ ಅಂತ ಅನ್ನೋದು. ಸೊ ಇದನ್ನ ಯೂಸ್ ಮಾಡೋ ಉದ್ದೇಶ ಕೂಡ ಅದೇನೆ, ಇಟ್ ಶುಡ್ ಹ್ಯಾವ್ ದ ಸೇಮ್ ಟ್ರಾನ್ಸ್ಪೋರ್ಟ್ ನಂಬರ್, ಅಂದರೆ ವೆಲಾಸಿಟಿ ಸೇಮ್ ಇರಬೇಕು. ವೆಲಾಸಿಟಿ ಸೇಮ್ ಇದ್ದಾಗ ಅಷ್ಟೇ ಅಟ್ ಎ ಟೈಮ್ ಎರಡೂ ಅಯಾನ್ಸ್ಗಳನ್ನು ನ್ಯೂಟ್ರಲೈಸ್ ಆಗುತ್ತೆ, ಇಲ್ಲ ಅಂದರೆ ಎಲೆಕ್ಟ್ರಾನ್ಸ್ಗಳ ಫ್ಲೋಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ವೆಲಾಸಿಟಿ ಆಫ್ ಪೊಟ್ಯಾಷಿಯಮ್ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ NO3-. ಈಗ ತಾನೇ ಹೇಳಿದೆ ನಾನು, ಸಾಲ್ಟ್ ಬ್ರಿಡ್ಜಲ್ಲಿ ಯೂಸ್ ಮಾಡೋಂಥ ಎಲೆಕ್ಟ್ರೋಲೈಟ್ನ ವೆಲಾಸಿಟಿ ಸೇಮ್ ಇರಬೇಕು. ವೆಲಾಸಿಟಿ ಸೇಮ್ ಇದ್ರೆ ಅಷ್ಟೇ ಅಲ್ಲಿ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿಗೆ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಆಪ್ಷನ್ ಬಿ, velocity of NO3- is greater than that of potassium. Option C, velocities of both K+ and NO3- are nearly the same. ಈ ಆಪ್ಷನ್ಸ್ನ ತಗೊಳ್ಳಿ. ಆಪ್ಷನ್ ಡಿ, potassium nitrate is higher soluble in water. ಇದು ಏನಂತ ಹೆಲ್ಪ್ ಮಾಡಲ್ಲ ನಮಗೆ. ಈ ಆಪ್ಷನ್ ಸಿ ಇದೆಯಲ್ಲ, ವೆಲಾಸಿಟೀಸ್ ಆಫ್ ಬೋತ್ ಪೊಟ್ಯಾಷಿಯಮ್ ಅಂಡ್ NO3- ಆರ್ ನಿಯರ್ಲಿ ದ ಸೇಮ್ ಅಂತ, ಅದನ್ನು ನಾವು ತಗೋಬೋದು. ಅದು ಕಂಡೀಷನ್ ಕೂಡ, ಒಂದು ಎಲೆಕ್ಟ್ರೋಲೈಟ್ ನಾವು ಚೂಸ್ ಮಾಡಬೇಕು ಅಂತಂದರೆ ಸಾಲ್ಟ್ ಬ್ರಿಡ್ಜಲ್ಲಿ ಯೂಸ್ ಮಾಡೋದಕ್ಕೆ ಅದು ಕಂಡೀಷನ್ ಕೂಡ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ವಾಟ್ ಈಸ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ಗಿವನ್ ಮೆಟಲ್ಸ್ ಇನ್ ವಿಚ್ ದೇ ಡಿಸ್ಪ್ಲೇಸ್ ಈಚ್ ಅದರ್ ಫ್ರಮ್ ದ ಸೊಲ್ಯೂಷನ್ ಆಫ್ ದೇರ್ ಸಾಲ್ಟ್ಸ್? ಆಪ್ಷನ್ ಎ ಐರನ್, ಕಾಪರ್, ಜಿಂಕ್. ಸುಮ್ಮನೆ ABCD ಆಪ್ಷನ್ಸ್ಗಳನ್ನ ನೋಡ್ಕೊಳ್ಳಿ, ಯಾವ ಆರ್ಡ್ರಲ್ಲಿದೆ ಮೆಟಲ್ಸ್ಗಳು ಅಂತ ನೋಡ್ಕೊಳ್ಳಿ. ನಾನು ಕಾನ್ಸೆಪ್ಟ್ನ ಹೇಳ್ತೀನಿ, ಈ ಥರ ಕ್ವಶನ್ಸ್ಗಳು ಕೊಟ್ಟಾಗ ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ. ಡಿಕ್ರೀಸಿಂಗ್ ಆರ್ಡರ್ ಆಫ್ ಗಿವನ್ ಮೆಟಲ್ಸ್ ಅಂತ ಅಂದರೆ ವಿತ್ ರೆಸ್ಪೆಕ್ಟ್ ಟು ಏನು ಕೇಳ್ತಾ ನಾನು, ಡಿಕ್ರೀಸಿಂಗ್ ಆರ್ಡರ್ ಆಫ್ ವಾಟ್ ಅಂತ ಕೇಳ್ತಾ ನಾನು. ಆಕ್ಸಿಡೇಷನ್ ಇರ್ಬೋದು ಅಂತ ಗೆಸ್ ಮಾಡೋಣ, ಬಿಕಾಸ್ ಆಲ್ ಮೆಟಲ್ಸ್ ಹ್ಯಾವ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್, ಅದಕ್ಕೆ ಅದು ಆಕ್ಸಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಬೇಕಾದ್ರೆ ಈ ಥರ ಕಾನ್ಸೆಪ್ಟ್ಸ್ನ ತಗೋಬೋದು ನೀವು. ಆಕ್ಸಿಡೇಷನ್ ಪೊಟೆನ್ಷಿಯಲ್ ನಾವೇನು ತಗೊಂಡಿದ್ದೀವಿ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ನಾವೇನು ತಗೊಂಡಿದ್ದೀವಿ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರಿಯಾಕ್ಟಿವಿಟಿ. ಅಂದರೆ ಗ್ರೇಟರ್ ದ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಆಕ್ಟಿವಿಟಿ ಆಫ್ ದ ಮೆಟಲ್ ವಿಲ್ ಬಿ ಗ್ರೇಟರ್ ಅಂತ. ಮೆಟಲ್ಸ್ ವಿತ್ ಗ್ರೇಟರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕ್ಯಾನ್ ಡಿಸ್ಪ್ಲೇಸ್ ಮೆಟಲ್ಸ್ ವಿತ್ ಲೋವರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಫ್ರಮ್ ದೇರ್ ಸಾಲ್ಟ್ ಸೊಲ್ಯೂಷನ್. ಇದು ಕಾನ್ಸೆಪ್ಟು. ಯಾವುದಕ್ಕೆ ಜಾಸ್ತಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇರುತ್ತೋ ಅದು ಇನ್ನೊಂದು ಮೆಟಲ್ಗೆ ಲೋವರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇರುವಂಥ ಮೆಟಲ್ನ ಡಿಸ್ಪ್ಲೇಸ್ ಮಾಡುತ್ತೆ ಅನ್ನೋದು ಜನರಲ್ ಥಾಟು. ಜನರಲಿ ನಮ್ಗೇನಾದ್ರು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟರೆ ಅಷ್ಟೇ ಐಡಿಯಾ ಬರುತ್ತೆ ಯಾವುದಕ್ಕೆ ಜಾಸ್ತಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇದೆ, ಯಾವುದಕ್ಕೆ ಕಮ್ಮಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇದೆ ಅಂತ. ವ್ಯಾಲ್ಯೂಸ್ಗಳನ್ನ ಕೊಟ್ಟರೆ ಅಷ್ಟೇ ನಾವು ಇದು ಗ್ರೇಟರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇರೋದ್ರಿಂದ ಲೆಸರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇರುವಂಥ ಮೆಟಲ್ನ ಡಿಸ್ಪ್ಲೇಸ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಬಟ್ ಇಲ್ಲಿ ಯಾವುದೇ ರೀತಿಯ ವ್ಯಾಲ್ಯೂಸ್ನ ಅವನು ಕೊಟ್ಟಿಲ್ಲದೆ ಹೋದ್ರೂ ನೀವು ಒಂದನ್ನ ಗಮನದಲ್ಲಿ ಇಟ್ಕೊಬೇಕು, ಕೊಟ್ಟಿರೋದೆಲ್ಲನೂ ಮೆಟಲ್ಸಲ್ಲೇ ನೀವು ಒಂದು ಸ್ವಲ್ಪ ಪಾರ್ಟಿಷನ್ ಮಾಡ್ಕೋಬೋದು. ಇಲ್ಲೊಂದು ಐಡಿಯಾ ಕೊಡ್ತೀನಿ ನೋಡಿ ನಾನು. ಜನರಲಿ S ಬ್ಲಾಕ್ ಎಲಿಮೆಂಟ್ಸ್ ಇದೆಯಲ್ಲ, metals from S block elements that used to lose electrons easily. ಇದು ಬೇಗ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡುತ್ತೆ ಮೆಟಲ್ಸ್ಗಳು, S block elements. Then comes transition elements. ಟ್ರಾನ್ಸಿಷನ್ ಎಲಿಮೆಂಟ್ಸ್ ನೆಕ್ಸ್ಟ್ ಕ್ಯಾಟಗರಿಗೆ ಬರುತ್ತೆ. ಬಿಟ್ವೀನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲೇ ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ದಿಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗಲಿ ರಿಡಕ್ಷನ್ ಪೊಟೆನ್ಷಿಯಲ್ ಆಗಲಿ ಬೇಸ್ಡ್ ಆನ್ 3 ಎನರ್ಜೀಸ್ ನಾವು ಡಿರೈವ್ ಮಾಡ್ತೀವಿ. ಒಂದು ಸಬ್ಲಿಮೇಷನ್ ಎನರ್ಜಿ, ಇನ್ನೊಂದು ಅಯನೈಸೇಷನ್ ಎನರ್ಜಿ ಮತ್ತು ಹೈಡ್ರೇಷನ್ ಎನರ್ಜಿಯಿಂದ. ಈ S ಬ್ಲಾಕ್ ಎಲಿಮೆಂಟ್ಸ್ಗಾದರೆ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಇರೋದ್ರಿಂದ ಬೇಗ ಪ್ರಿಡಿಕ್ಟ್ ಮಾಡ್ಬೋದು. ಇಲ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳಿಗೆ
ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇರೋದ್ರಿಂದ ಈ ಮೂರು ಎನರ್ಜೀಸ್ಗಳು ಸ್ವಲ್ಪ ಡಿಫರ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಮ್ಗೆ ಇಲ್ಲಿ ರೆಗ್ಯುಲರ್ ಪ್ಯಾಟರ್ನ್ ಥರ ಏನಿಲ್ಲ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳೋಕ್ಕೆ. ಬಟ್ ಸ್ಟಿಲ್ ಕಂಪೇರ್ ಟು ನೋಬಲ್ ಎಲಿಮೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ ಯಾವುದು ನೋಬಲ್ ಎಲಿಮೆಂಟ್ಸ್ಗಳು? ಕಾಪರ್, ದೆನ್ ಸಿಲ್ವರ್ ಆ್ಯಂಡ್ ದೆನ್ ಗೋಲ್ಡ್. ಇದಕ್ಕೆ ಕಂಪೇರ್ ಮಾಡಿದ್ರೆ ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಏನಿದೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅದ್ರ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಬೋದು. ಅಗೇನ್ ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಅಂತಂದರೆ ಮತ್ತು ಫಸ್ಟ್ ಸೀರೀಸಲ್ಲಿ ನಮ್ಗೆ ಬರೋ ಅಂಥದ್ರಲ್ಲಿ ಯಾವ್ದು ಇರುತ್ತೆ ಅಂತಂದರೆ ಜಿಂಕ್ ಹೊರತುಪಡಿಸಿ, ಜಿಂಕ್ ಆ್ಯಂಡ್ ಮ್ಯಾಂಗನಸ್ನ ಹೊರತುಪಡಿಸಿ, ಬಿಕಾಸ್ ಬೋತ್ ಆಫ್ ದೆಮ್ ದೇ ಆರ್ ಹ್ಯಾವಿಂಗ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಆ್ಯಂಡ್ ಫುಲ್ ಕಾನ್ಫಿಗರೇಷನ್. ಆ ಕಾನ್ಫಿಗರೇಷನ್ನ ಹೊರತುಪಡಿಸಿ ಇನ್ನು ಮಿಕ್ಕಿರೋದಲ್ಲ ರೈಟ್ ಸೈಡ್ಗೆ ಹೋಗ್ತಾ ಇದ್ದಂಗೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗೋದ್ರಿಂದ ಅದರ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಒಂದು ಐಡಿಯಾನ ನೀವು ಯೂಸ್ ಮಾಡ್ಕೊಂಡು ಬೇಕಾದ್ರೆ ಪ್ರಿಡಿಕ್ಟ್ ಮಾಡ್ಬೋದು. ಇಲ್ಲಿ ನೋಡಿಕೊಂಡು ಆಪ್ಷನ್ ABCD ನೋಡಿದ್ರೆ ನಿಮಗೆ ಮೆಟಲ್ ಎಸ್ ಬ್ಲಾಕಲ್ಲಿ ಇರುವಂಥ ಮೆಟಲ್ಸ್ಗಳು ಯಾವ ಸಿಗುತ್ತೆ ನೋಡ್ಕೊಳ್ಳಿ. ಮೆಗ್ನೀಷಿಯಮ್ ಸಿಗುತ್ತೆ. ಮೆಗ್ನೀಷಿಯಮ್ನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಅಂತ ಇಲ್ಲಿ. ಮೆಗ್ನೀಷಿಯಮ್ನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಅಂತಂದರೆ ಇಟ್ ಇಸ್ ರೆಡಿ ಟು ಲೂಸ್ ಎಲೆಕ್ಟ್ರಾನ್ಸ್ ಅಂತ. ಅದು ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡ್ರೆ ಪಕ್ಕದಲ್ಲಿರುವಂಥ ಮೆಟಲ್ಸ್ಗಳನ್ನ ರಿಡಕ್ಷನ್ ಮಾಡ್ಬೋದು. ನೆಕ್ಸ್ಟ್ ಕಮ್ಸ್ ಅಲ್ಯೂಮಿನಿಯಂ. ನೆಕ್ಸ್ಟ್ ಜಿಂಕ್, ಐರನ್ ಆ್ಯಂಡ್ ಕಾಪರ್ ಇದೆ. ಐ ಸೆಡ್ ನೋಬಲ್ ಎಲಿಮೆಂಟ್ಸ್ ಯಾವಾಗಲೂ ಲೀಸ್ಟ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇರುತ್ತೆ, ಕೊನೆಯಲ್ಲಿ ಇಟ್ಕೊಳ್ಳೋಣ. ಆ್ಯಂಡ್ ದೆನ್ ಜಿಂಕ್ ಆ್ಯಂಡ್ ಐರನಲ್ಲಿ ಬಿಕಾಸ್ ಆಫ್ ದ ಫುಲ್ಫಿಲ್ಡ್ ಕಾನ್ಫಿಗರೇಷನ್ ಜಿಂಕ್ಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಐರನ್ಗಿಂತ. ಸೊ ಆಪ್ಷನ್ ಸಿ ಬೇಕಾದರೆ ಇದಕ್ಕೆ ತಗೋಬೋದು. ಯಾಕಂದರೆ ಬೇರೆ ಅದರ್ ಆಪ್ಷನ್ಸಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮೆಗ್ನೀಷಿಯಮ್ ಇಲ್ಲಿ ಲಾಸ್ಟಲ್ಲಿದೆ. ಇದು ಕೂಡ ಮೆಗ್ನೀಷಿಯಮ್ ಗ್ರೇಟರ್ ಇದೆ, ಬಟ್ ಅವ್ನು ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳ್ತಿರೋದ್ರಿಂದ ಇದನ್ನು ತಗೊಳಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ತೊಗೊಂಡ್ರೆ ಮೆಗ್ನೀಷಿಯಮ್ ಮಿಡ್ಲಲ್ಲಿದೆ, ಸೊ ಇದನ್ನು ತೊಗೊಳಕ್ಕೆ ಸಾಧ್ಯ ಇಲ್ಲ. ಈ ಐಡಿಯಾನ ಬೇಕಾದ್ರೆ ಯೂಸ್ ಮಾಡ್ಬೋದು. ಜನರಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಬಿಟ್ರೆ ಈಸಿಯಾಗಿ ಹೇಳ್ಬೋದು. ಇಲ್ಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿರದೇ ಇರೋದ್ರಿಂದ ಈ ಥರ ಏನಾದರೂ ಐಡಿಯಾಸ್ಗಳನ್ನ ಯೂಸ್ ಮಾಡಿ ನಾವು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಮತ್ತು ರಿಡಕ್ಷನ್ ಪೊಟೆನ್ಷಿಯಲ್ನ ಹೇಳೋದು. ಒಂದು ಜನರಲ್ ಥಾಟ್ ಏನು ಅಂತಂದರೆ ಮೆಟಲ್ಸ್ಗೆ ಆಕ್ಸಿಡೇಷನ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ನಾನ್ ಮೆಟಲ್ಸ್ಗಳಿಗೆ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಅದು ಸ್ವಲ್ಪ ತಲೆಯಲ್ಲಿ ಕಾನ್ಸೆಪ್ಟ್ನ ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕ್ವಶನ್ಗೆ. ಡಿಕ್ರೀಸಿಂಗ್ ಆರ್ಡರ್ ಆಫ್ ಗಿವನ್ ಮೆಟಲ್ಸ್ಗೆ ಮೆಗ್ನೀಷಿಯಮ್ಗೆ ಮೋರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇದೆ, ಫಾಲೋಡ್ ಬೈ ಅಲ್ಯೂಮಿನಿಯಂ ಆ್ಯಂಡ್ ದೆನ್ ಜಿಂಕ್, ಐರನ್, ಕಾಪರ್. ಈ ಥರ ತಗೋಬೋದು ನಾವು. ನೆಕ್ಸ್ಟ್ ಕ್ವಶನ್ ಅಗೇನ್ ಬೇಸ್ಡ್ ಆನ್ ದ ಸೇಮ್ ಕಾನ್ಸೆಪ್ಟ್. ರೆಡ್ ಹಾಟ್ ಕಾರ್ಬನ್ ವಿಲ್ ರಿಮೂವ್ ಆಕ್ಸಿಜನ್ ಫ್ರಮ್ ದ ಆಕ್ಸೈಡ್ AO and BO but not from MO, while B will remove oxygen from AO. The activity of metals A, B and M in decreasing order is option A is greater than B is greater than M. Option B is greater than A is greater than M. Option C M is greater than B is greater than A. Option D M is greater than A is greater than B. ಇವಾಗ ಕಾನ್ಸೆಪ್ಟ್ ಅಗೇನ್ ಸ್ವಲ್ಪ ಬಿಡಿಯಾಗಿ ಹೇಳ್ತೀನಿ ನಾನು. ರೆಡ್ ಹಾಟ್ ಕಾರ್ಬನ್ ವಿಲ್ ರಿಮೂವ್ ಆಕ್ಸಿಜನ್ ಫ್ರಮ್ ಆಕ್ಸೈಡ್ AO and BO ಅಂತಿದೆ. ವಿ ಆರ್ ಹ್ಯಾವಿಂಗ್ 2 ಆಕ್ಸೈಡ್ಸ್, 3 ಆಕ್ಸೈಡ್ಸ್ ಆ್ಯಕ್ಚುಲಿ, AO, BO and MO ಅಂತ. ರೆಡ್ ಹಾಟ್ ಕಾರ್ಬನ್ ಅಂತಂದರೆ ಕಾರ್ಬನ್, ಕೋಕ್, ಇಟ್ಸ್ ಅ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ ಕೆಲಸ ಏನು? ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವ್ ಆಕ್ಸಿಜನ್. ಸೊ ಇವಾಗ ಕಾರ್ಬನ್ನು AO ಮತ್ತು BO ಇಂದ ಆಕ್ಸಿಜನ್ನ ರಿಮೂವ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿಂದ ಆಕ್ಸಿಜನ್ನ ಇದು ರಿಮೂವ್ ಮಾಡ್ತಾರೆ. ಕಾರ್ಬನ್ ಕ್ಯಾನ್ ರಿಮೂವ್ ಆಕ್ಸಿಜನ್ ಫ್ರಮ್ AO and BO. ಅಂದರೆ ಇಲ್ಲಿ ಎನ ಆಕ್ಸಿಡೇಷನ್ ಸ್ಟೇಟ್ ಬಂದು -2, ಬಿನ ಆಕ್ಸಿಡೇಷನ್ ಸ್ಟೇಟ್ ಬಂದು -2. ಯಾವಾಗ ಇದು ಆಕ್ಸಿಜನ್ ರಿಮೂವ್ ಮಾಡುತ್ತೋ ಆವಾಗ ಎ ಬಂದು ಮೆಟಲ್ ಆಗಿ ಡೆಪಾಸಿಟ್ ಆಗಿಬಿಡುತ್ತೆ, ಬಿ ಮತ್ತು ಮೆಟಲ್ ಆಗಿ ಡೆಪಾಸಿಟ್ ಆಗಿಬಿಡುತ್ತೆ. ಕಾರ್ಬನ್ನು ಇಲ್ಲಿ ಆಕ್ಸಿಜನ್ನ ರಿಮೂವ್ ಮಾಡ್ತಾ ಇದೆ AO ಅಂತ BO ಅಂತಂದರೆ ಅರ್ಥ ಎ ಮತ್ತು ಬಿಗೆ ಆಕ್ಸಿಡೇಷನ್ ಪೊಟೆನ್ಷಿಯಲು ತುಂಬ ಕಮ್ಮಿ ಇದೆ ಅಂತ ಅರ್ಥ. ಆಕ್ಸಿಡೇಷನ್ ಪೊಟೆನ್ಷಿಯಲ್ ತುಂಬ ಕಮ್ಮಿ ಇರೋದಕ್ಕೆ ಅದು ಆಕ್ಸಿಜನ್ನ ಬಿಟ್ಕೊಡ್ತಾ ಇದೆ. ಅದಕ್ಕೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇದ್ದಿದ್ರೆ ಅದು ಬಿಟ್ಕೊಡ್ತಾ ಇರಲ್ಲ ಕಾರ್ಬನ್ಗೆ. ಇಲ್ಲಿ ನೋಡಿ, ರೆಡ್ ಹಾಟ್ ಕಾರ್ಬನ್ ವಿಲ್ ರಿಮೂವ್ ಆಕ್ಸಿಜನ್ ಫ್ರಮ್ ದ ಆಕ್ಸೈಡ್ AO and BO ಬಟ್ ನಾಟ್ ಫ್ರಮ್ MO ಅಂತಿದೆ. MO ಆಕ್ಸಿಜನ್ನ ಬಿಟ್ಕೊಡೋಕೆ ತಯಾರಿಲ್ಲ ಅಂತಂದರೆ ಇಟ್ ಈಸ್ ಲೀಸ್ಟ್ ರಿಯಾಕ್ಟಿವ್ ಅಂತ. ಲೀಸ್ಟ್ ರಿಯಾಕ್ಟಿವ್ ಅಂತಂದರೆ ಆಕ್ಸಿಡೇಷನ್ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ, ರಿಡಕ್ಷನ್ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ. ಅಂದರೆ ಆಕ್ಸಿಡೇಷನ್ ಸ್ಟೇಟಲ್ಲಿ ಇರೋಕ್ಕೆ ಇಷ್ಟಪಡ್ತಾ ಇದೆ, M+2 ಸ್ಟೇಟಲ್ಲಿ ಇರೋಕ್ಕೆ ಇಷ್ಟಪಡ್ತಾ ಇದೆ. ಸಾರಿ, ಇಲ್ಲಿ A+2 ಆ್ಯಂಡ್ B+2 ಆಕ್ಸಿಡೇಷನ್ ಸ್ಟೇಟ್ ಇರೋದು. ಇದು M+2 ಸ್ಟೇಟಲ್ಲಿ ಇರೋಕ್ಕೆ ಇಷ್ಟಪಡ್ತಾ ಇದೆ. ಅಂದರೆ ಇದು ಆಕ್ಸಿಡೈಸ್ ಸ್ಟೇಟಲ್ಲಿ ಇರಬೇಕು ಅಂತ ಇಷ್ಟಪಡ್ತಾ ಇದೆ. ಅಂದರೆ ಮೆಟಲ್ಗೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇದೆ ಅಂತ. M ಅನ್ನೋ ಮೆಟಲ್ಗೆ AO ಮತ್ತು BO ಆಕ್ಸಿಜನ್ನ ಕಾರ್ಬನ್ ರಿಮೂವ್ ಮಾಡ್ತಾ ಇಲ್ಲ ಅಂತಂದರೆ A ಮತ್ತು B ಮಧ್ಯೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ಗಳು ಸೇಮ್ ಇದಾವೆ. ಬಟ್ ಅದನ್ನ ಹೆಂಗೆ ಕ್ಲಿಯರ್ ಮಾಡ್ಕೋಬೋದು ಅಂದರೆ ನೆಕ್ಸ್ಟ್ ಹೋಗೋಣ. ವೈಲ್ B ವಿಲ್ ರಿಮೂವ್ ಆಕ್ಸಿಜನ್ ಫ್ರಮ್ AO ಅಂತಿದೆ. B ವಿಲ್ ರಿಮೂವ್ ಆಕ್ಸಿಜನ್ ಫ್ರಮ್ AO ಅಂತಂದರೆ ದ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ B ಇಸ್ ಗ್ರೇಟರ್ ದನ್ A ಅಂತ ಅರ್ಥ.
ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಬಿ ಗ್ರೇಟರ್ ಇದೆ ಅನ್ನೋದಕ್ಕೆ ಇದು ನಮಗೆ ತೋರಿಸ್ತಾ ಇದೆ. ಇದು ಹೇಗೆ ರಿಮೂವ್ ಮಾಡ್ತಾ ಇದೆ ಅಂತ. ಇದು ರಿಮೂವ್ ಮಾಡಿಲ್ಲ ಅಂತಂದ್ರೆ ಬಿಗೆ ರೆಡ್ಯೂಸ್ ಸ್ಟೇಟ್ ಅಲ್ಲಿ ಇರಬೇಕು ಅಂತ ಇಷ್ಟ ಇರೋದು, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕಮ್ಮಿ ಇದೆ ಅಂತ ಅರ್ಥ. ಸೊ ಎಒ ಇಂದ ಆಕ್ಸಿಜನ್ ಆಚೆಗೆ ಬರ್ತಾ ಇಲ್ಲ ಅಂತಂದ್ರೆ ಅದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ತುಂಬಾ ಕಮ್ಮಿ ಇದೆ ಅಂತ ಅದು ಅಲ್ಲೇ ಕೂತ್ಕೊಳ್ಳುತ್ತೆ. ಸೊ ದ ಡಿಕ್ರೀಸಿಂಗ್ ದ ಆಕ್ಟಿವಿಟಿ ಆಫ್ ದಿ ಮೆಟಲ್ಸ್ ಎ ಅಂಡ್ ಬಿ ಅಂಡ್ ಎಂ ಆರ್ಡರ್ ತಗೊಂಡಾಗ ಎಂ ಇಸ್ ಹ್ಯಾವಿಂಗ್ ಹೈಯರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ದ್ಯಾನ್ ಬಿ ಅಂಡ್ ದ್ಯಾನ್ ಎ ಅಂತ ಹೇಳ್ಬೋದು ನಾವು. ಇದು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದೀವಿ ಅಂತಂದ್ರೆ ಆಕ್ಸಿಜನ್ ನ ರಿಲೀಸ್ ಮಾಡದಿರೋ ಟೆಂಡೆನ್ಸಿ ಮೇಲೆ ಹೇಳ್ತಾ ಇದೀವಿ. ಈಗ ಎಒ ಮತ್ತೆ ಬಿಒ ಆಕ್ಸಿಜನ್ ನ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಬಿಟ್ಕೊಡ್ತಾ ಇಲ್ಲ ಅಂತ ಅರ್ಥ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅದು ತುಂಬಾ ರಿಯಾಕ್ಟಿವಿಟಿ ಇಲ್ಲ ಅಂತ ಅರ್ಥ. ರಿಯಾಕ್ಟಿವಿಟಿ ತುಂಬಾ ಕಮ್ಮಿ ಇದೆ ಅಂತ. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರಿಯಾಕ್ಟಿವಿಟಿ ಅಂತ ನಾವು ತಿಳಿಸ್ಕೊಟ್ಟಿರೋದ್ರಿಂದ ಎಂ ಶುಡ್ ಬಿ ಗ್ರೇಟರ್ ದ್ಯಾನ್ ಬಿ ಶುಡ್ ಬಿ ಗ್ರೇಟರ್ ದ್ಯಾನ್ ಎ. ಸೊ ದ ಆನ್ಸರ್ ಈಸ್ ಸಿ. ಮೆಟಲ್ನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಎಮ್ದು. ಸೊ ಅದು ರೆಡ್ಯೂಸ್ ಆಗಕ್ಕೆ ಇಷ್ಟಪಡ್ತಾ ಇಲ್ಲ ಬೈ ಯೂಸಿಂಗ್ ಕಾರ್ಬನ್ ಅಂತ ಅರ್ಥ. Next, stronger the oxidizing agent, greater is the reduction potential, oxidation potential, ionic behavior and none of this. Oxidizing agent ಮತ್ತೆ reduction potential ಮತ್ತೆ oxidation potential ಗೆ ಏನು ರಿಲೇಷನ್ ಅಂತ ಫೈಂಡ್ ಔಟ್ ಮಾಡೋಣ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಫಸ್ಟ್ ಇಯರಲ್ಲಿ ಓದಿರ್ತೀರ ನೀವು. ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದರೆ ಇಟ್ ಆಲ್ವೇಸ್ ಅಂಡರ್ಗೋಸ್ ರಿಡಕ್ಷನ್. ಆಕ್ಸಿಡೈಸಿಂಗ್ ಏಜೆಂಟ್ ರಿಡಕ್ಷನ್ ಆಗ್ತಾ ಇದೆ ಅಂತ ಅಂದರೆ ರಿಡಕ್ಷನ್ ಅಂದರೆ ಇಟ್ಸ್ ಎ ಪ್ರೋಸೆಸ್ ಆಫ್ ಅಡಿಷನ್ ಆಫ್ ಎಲೆಕ್ಟ್ರಾನ್. ಅಂದರೆ ಎಲೆಕ್ಟ್ರಾನ್ಗಳನ್ನ ಯಾವುದು ರಿಸೀವ್ ಮಾಡ್ಕೊಳ್ಳೋದು ಚೆನ್ನಾಗಿ ಅದು ರಿಡಕ್ಷನ್ ಆಗ್ತಾ ಇದೆ ಅಂತ. ಯಾವುದು ರಿಡಕ್ಷನ್ ಆಗ್ತಾ ಇದೆಯೋ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಅರ್ಥ. ಸ್ಟ್ರಾಂಗರ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಗ್ರೇಟರ್ ಇಸ್ ದ ಅಂತ ಕೇಳ್ತಾ ಇದ್ದೀನಿ. ರಿಡಕ್ಷನ್ ಪೊಟೆನ್ಷಿಯಲ್ ಅಂದ್ರೆ ಅರ್ಥ ಏನು? ಅದು ರಿಡಕ್ಷನ್ ಆಗೋದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತ ಅರ್ಥ. ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತಂದ್ರೆ ರಿಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ರಿಡಕ್ಷನ್ ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆಪ್ಷನ್ ಬಿ ಸಿ ಡಿಗೆ ಹೋಗೋ ಬದಲು ಏಲೇನೆ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಆಪ್ಷನ್ ಬಿ ಕೂಡ ನೋಡೋಣ. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಅಂತ ಅವನು ಹೇಳ್ತಾನೆ. ನೋ, ಆಕ್ಸಿಡೈಸಿಂಗ್ ಏಜೆಂಟ್ ಇಟ್ ಶುಡ್ ಅಂಡರ್ಗೋ ರಿಡಕ್ಷನ್ ಆಗಿರೋದ್ರಿಂದ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅದಕ್ಕೆ ತುಂಬಾ ಕಮ್ಮಿ ಇರುತ್ತೆ. ಸೊ ಈ ಆಪ್ಷನ್ ಆಗಲ್ಲ. ಅಯಾನಿಕ್ ಬಿಹೇವಿಯರ್ ಕೂಡ ಏನು ತಗೊಳ್ಳಲ್ಲ ನಾವು. ನನ್ ಆಫ್ ದಿಸ್ ಕೂಡ ಅಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನಾವು ಈ ತರ ಕ್ವಶನ್ಸ್ಗಳು ಜಾಸ್ತಿ CET ಮತ್ತೆ JEE ಬರ್ತಾ ಇರುತ್ತೆ. ಈ ತರ ವ್ಯಾಲ್ಯೂಸ್ ಕೊಟ್ಬಿಟ್ರೆ ನಿಮ್ಗೆ ತುಂಬಾ ಸುಲಭ. ಯಾವುದೇ ಕಾನ್ಸೆಪ್ಟ್ಗಳ ಹೆಲ್ಪ್ ಇಲ್ಲದೆ ಈಸಿಯಾಗಿ ಹೇಳ್ಬಿಡೋದು. ನೋಡೋಣ ಇವಾಗ. ಗಿವನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದೇನೆ, ರಿಡಕ್ಷನ್ ಆಕ್ಸಿಡೇಷನ್ ಅಂತ ಕೊಟ್ಟಿಲ್ಲ. ಬಟ್ ನೀವು ಇಲ್ಲಿ ನೋಡ್ಕೋಬಹುದು ಬೇಕಾದ್ರೆ ಪೊಟ್ಯಾಷಿಯಂ +1 to 0 ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಾ ಇರೋದ್ರಿಂದ ಇಟ್ ಈಸ್ ಎ ರಿಡಕ್ಷನ್ ಗೈನ್ ಆಫ್ ಎಲೆಕ್ಟ್ರಾನ್. ಆಲ್ ದಿ ಸೀರೀಸ್ ಪೊಟ್ಯಾಷಿಯಂ, ಸಿಲ್ವರ್, ಮರ್ಕ್ಯುರಿ, ಮೆಗ್ನೀಷಿಯಂ ಅಂಡ್ ಕ್ರೋಮಿಯಂ ಎಲ್ಲ ರಿಡಕ್ಷನ್ ಆಗ್ತಾ ಇರೋದ್ರಿಂದ ಇವನ್ನೆಲ್ಲ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡಬಹುದು ನೀವು. ದ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಗಿವನ್. ಪೊಟ್ಯಾಷಿಯಂ, ಸಿಲ್ವರ್, ಮರ್ಕ್ಯುರಿ, ಮೆಗ್ನೀಷಿಯಂ, ಕ್ರೋಮಿಯಂ ಎಲ್ಲರದು ಕೊಟ್ಟಿದ್ದಾರೆ ರಿಡಕ್ಷನ್ ಪೊಟೆನ್ಷಿಯಲ್, ವಿಚ್ ಆಕ್ಟ್ಸ್ ಆಸ್ ಎ ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೊಟ್ಟಿದ್ದಾನೆ. ಈಗ ತಾನೇ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಓದಿದ್ವಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಅಂದ್ರೆ ಇಟ್ ಶುಡ್ ಅಂಡರ್ಗೋ ರಿಡಕ್ಷನ್ ಅಂತ. ರಿಡಕ್ಷನ್ ಎಲ್ಲದಕ್ಕೂ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿರೋದ್ರಿಂದ ಎಲ್ಲಾನು ರಿಡಕ್ಷನ್ ಆಗುತ್ತೆ. ಯಾವುದು ಜಾಸ್ತಿ ರಿಡಕ್ಷನ್ ಆಗುತ್ತೆ ಅನ್ನೋದು ಅದ್ರ ವ್ಯಾಲ್ಯೂ ಮೇಲೆ ತಿಳಿಸ್ಕೊಡ್ತೇವೆ. ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಪೊಟ್ಯಾಷಿಯಂ ಇಸ್ -2.93. ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಸಿಲ್ವರ್ ಇಸ್ 0.80. ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇರೋದು ಸಿಲ್ವರ್ಗೆ. ಸೊ ದಿಸ್ ವಿಲ್ ಅಂಡರ್ಗೋ ಪ್ರಿಫರೆನ್ಷಿಯಲಿ ದಿಸ್ ವಿಲ್ ಅಂಡರ್ಗೋ ಬೆಟರ್ ರಿಡಕ್ಷನ್ ಕಂಪೇರ್ ಟು ಆಲ್ ದಿಸ್ ಎಲಿಮೆಂಟ್ಸ್. ಅದಕ್ಕೆ ಇದನ್ನ ನಾವು ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಬೇಕು ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಮರ್ಕ್ಯುರಿದು 0.79 ಇದೆ, ಬಟ್ ಸಿಲ್ವರ್ದು ಮರ್ಕ್ಯುರಿಗಿಂತ ಜಾಸ್ತಿ ಇರೋದ್ರಿಂದ ಅದನ್ನ ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಮೆಗ್ನೀಷಿಯಂ ಅಂಡ್ ಕ್ರೋಮಿಯಂದು ನೆಗೆಟಿವ್ ವ್ಯಾಲ್ಯೂಸ್ ಇರೋದ್ರಿಂದ ರಿಡಕ್ಷನ್ ಪೊಟೆನ್ಷಿಯಲ್ ಅದು ರಿಡಕ್ಷನ್ ಆಗಲ್ಲ ಅಂತಲ್ಲ, ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ Ag+ ಇದೆ. ಇಲ್ಲಿ ಆಪ್ಷನ್ ನೋಡೋಣ ಯಾವುದು ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಕೇಳ್ತಾನೆ. ಆಪ್ಷನ್ ಎ Mg2+, ಆಪ್ಷನ್ ಬಿ ಕ್ರೋಮಿಯಂ 3+, ಆಪ್ಷನ್ ಸಿ Ag+, ಆಪ್ಷನ್ ಡಿ ಪೊಟ್ಯಾಷಿಯಂ. ಈಗ ತಾನೇ ನೋಡಿದ್ವಲ್ಲ, ಹೈಯರ್ ದ ರಿಡಕ್ಷನ್ ಪೊಟೆನ್ಷಿಯಲ್ ದಟ್ ವಿಲ್ ಅಂಡರ್ಗೋ ರಿಡಕ್ಷನ್ ವಿಚ್ ಕ್ಯಾನ್ ಟ್ರೀಟ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೇಕಾದ್ರೆ ಈ ಕಾನ್ಸೆಪ್ಟ್ ನ ತಗೋಬಹುದು. ಹೈಯರ್ ಇಸ್ ದ ರಿಡಕ್ಷನ್ ಪೊಟೆನ್ಷಿಯಲ್, greater is the tendency to undergo reduction and acts as a better oxidizing agent, and vice versa. Vice versa andre higher is the oxidation potential, greater is the tendency to undergo oxidation and it can act as a better reducing agent. Ulta aste. So answer C Ag+ ಆನ್ಸರ್ ಆಗುತ್ತೆ. ಬಿಕಾಸ್ ಅದರ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ, ಅದಕ್ಕೆ ಅದು ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್. ಕ್ವೆಶ್ಚನ್ ನಂಬರ್ 9.
the position of some metals in the electrochemical series in decreasing electropositive character is given below. Magnesium is greater than aluminum, greater than zinc, greater than copper, greater than silver. What will happen if a copper spoon is used to stir a solution of aluminum nitrate? Option A, the spoon will get coated with aluminum, an alloy of copper and aluminum is formed, the solution becomes blue, there is no reaction. Solution nodana. He has given copper spoon used to stir a solution of aluminum nitrate anta. So reaction might be copper plus aluminum nitrate. Ee tara ತಗೊಂತೀನಿ ನಾನು. ಅಲ್ಲೇನಾದ್ರು reaction ಆಗುತ್ತೆ ಅನ್ನೋದಾದ್ರೆ you should get copper nitrate CONO3 twice and aluminum should get deposited at the electrode. cathode ಕಡೆ ಡೆಪಾಸಿಟ್ ಆಗಬೇಕು. ಇದು ಆಗಬೇಕಿತ್ತು ರಿಯಾಕ್ಷನ್. ಸಪೋಸ್ ಏನಾದ್ರು ರಿಯಾಕ್ಷನ್ ಆಗುತ್ತೆ ಅಂತಾನೆ ನೋಡೋಣ. ಅಕಾರ್ಡಿಂಗ್ ಟು ದಿಸ್ ಸೀರೀಸ್ ಅವನು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ಆಕ್ಟಿವಿಟಿ ಆಫ್ ದ ಮೆಟಲ್ಸ್ ಕೊಟ್ಟಿದ್ದಾನೆ. ಅಕಾರ್ಡಿಂಗ್ ಟು ದಿಸ್ ಸೀರೀಸ್ ನನಗೆ ಬೇಕಾಗಿರೋದು ಈಗ ಕಾಪರ್ ಅಂಡ್ ಅಲ್ಯೂಮಿನಿಯಂ ಮಾತ್ರ. ಸೊ ಮೆಗ್ನೀಷಿಯಮ್ ಮತ್ತೆ ಅದರ್ ಜಿಂಕ್ ಸಿಲ್ವರ್ ನ ತಗೊಳ್ಳಲ್ಲ, ಅಲ್ಯೂಮಿನಿಯಂ ಮತ್ತೆ ಕಾಪರ್ ನ ತಗೊಂತೀನಿ. ಅಲ್ಯೂಮಿನಿಯಂ ಹ್ಯಾಸ್ ಗಾಟ್ ಗ್ರೇಟರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ದ್ಯಾನ್ ಕಾಪರ್. ಈ ಸೀರೀಸ್ ಪ್ರಕಾರ ಅಲ್ಯೂಮಿನಿಯಮ್ ಕಾಪರ್ಗಿಂತ ಜಾಸ್ತಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ನ ಹೊಂದಿದೆ. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂದ್ರೆ ಅರ್ಥ ಇಟ್ ಶುಡ್ ಬಿ ರಿಟೈನ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್ಸ್. ಅಂದ್ರೆ ಇವಾಗ ಅಲ್ಯೂಮಿನಿಯಂ ನೈಟ್ರೇಟ್ ಅಲ್ಲಿ ಅಲ್ಯೂಮಿನಿಯಂ ಪ್ರೆಸೆಂಟ್ ಇನ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್, ಕಾಪರ್ ಮೆಟಲ್ ಅಲ್ಲಿ ಅದರ ಆಕ್ಸಿಡೇಷನ್ ಸ್ಟೇಟ್ ಬಂದು 0. ಸಪೋಸ್ ಏನಾದರೂ ಅಲ್ಯೂಮಿನಿಯಂ ಏನಾದ್ರು ಕಾಪರ್ಗಿಂತ ಕಮ್ಮಿ ಇದ್ದಿದ್ರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಲ್ಲಿ ಅಲ್ಯೂಮಿನಿಯಂ ರಿಡಕ್ಷನ್ ಆಗಕ್ಕೆ ಇಷ್ಟಪಡ್ತಾ ಇತ್ತು. ಇವಾಗ ಅಲ್ಯೂಮಿನಿಯಂನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ ಅದು ಅಷ್ಟು ಸುಲಭವಾಗಿ ಎಲೆಕ್ಟ್ರಾನ್ಸ್ಗಳನ್ನ ರಿಸೀವ್ ಮಾಡಕ್ಕೆ ಇಷ್ಟಪಡಲ್ಲ. ಸೊ ಕಾಪರ್ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಸೊ ಈ ರಿಯಾಕ್ಷನ್ ಆಗೋದಿಲ್ಲ, ನೋ ರಿಯಾಕ್ಷನ್. ಈ ರಿಯಾಕ್ಷನ್ ಆಗಬೇಕು ಅನ್ನಂಗಿದ್ರೆ ಅಲ್ಯೂಮಿನಿಯಂ ಶುಡ್ ಹ್ಯಾವ್ ಲೋವರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕಂಪೇರ್ಡ್ ಟು ಕಾಪರ್. ದೆನ್ ಓನ್ಲಿ ಕಾಪರ್ ಕ್ಯಾನ್ ಡಿಸ್ಪ್ಲೇಸ್ ಅಲ್ಯೂಮಿನಿಯಂ ಫ್ರಮ್ ಇಟ್ಸ್ ಅಲ್ಯೂಮಿನಿಯಂ ನೈಟ್ರೇಟ್ ಸೊಲ್ಯೂಷನ್ ಅಂತ ಹೇಳ್ಬೋದಾಗಿತ್ತು. ಸೊ ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೆರ್ ಇಸ್ ನೋ ರಿಯಾಕ್ಷನ್. ರಿಯಾಕ್ಷನ್ ಆಗೋದಿಲ್ಲ, ಯಾಕಂದ್ರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಅಲ್ಯೂಮಿನಿಯಂ ಜಾಸ್ತಿ ಇರೋದ್ರಿಂದ ಅದರ ಆಕ್ಸಿಡೇಷನ್ ಸ್ಟೇಟ್ ಯಥಾಸ್ಥಿತಿ ಉಳಿಸ್ಕೊಂಡಿರೋಕ್ಕೆ ಅದು ಇಷ್ಟಪಡುತ್ತೆ. ಕಾಪರ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ದ ಸೊಲ್ಯೂಷನ್ ಬಿಕಮ್ಸ್ ಬ್ಲೂ ಅಂತ ಇದೆ. ಬ್ಲೂ ಕಲರ್ ಆಗಬೇಕಿತ್ತು ಅಂದರೆ ರಿಯಾಕ್ಷನ್ ಆಗಬೇಕಿತ್ತು, ಕಾಪರ್ ನೈಟ್ರೇಟ್ ಬರಬೇಕಿತ್ತು, ಒಂದು ಕಾಪರ್ ಸಲ್ಫೇಟ್ ಬರಬೇಕಿತ್ತು. ಆ್ಯಕ್ಚುಲಿ ಬ್ಲೂ ಕಲರ್ ಇರಬೇಕು ಅಂತಂದರೆ ಅದು ಬರೋದಿಲ್ಲ. ಆ್ಯನ್ ಅಲಾಯ್ ಆಫ್ ಕಾಪರ್ ಅಂಡ್ ಅಲ್ಯೂಮಿನಿಯಂ ಇಸ್ ಫಾರ್ಮ್ಡ್ ಅಂತಿದೆ. ಸೊ ಇದು ಕೂಡ ಆಗೋದಿಲ್ಲ. ದ ಸ್ಪೂನ್ ವಿಲ್ ಗೆಟ್ ಕೋಟೆಡ್ ವಿತ್ ಅಲ್ಯೂಮಿನಿಯಂ ಅಂತಿದೆ. ನೋ, ಇದು ಆಗೋದಿಲ್ಲ. ಅಲ್ಯೂಮಿನಿಯಂ ಡೆಪಾಸಿಟ್ ಆಗಿದ್ರೆ ಅದು ಆಗ್ತಿತ್ತು, ಆಗಲ್ವಲ್ಲ ಇಲ್ಲಿ. ಬಿಕಾಸ್ ಆಫ್ ದಿಸ್ ಸೀರೀಸ್ ನೋಡಿದೀವಲ್ವಾ, ಅದಕ್ಕೆ ಅದು ರಿಯಾಕ್ಷನ್ ಆಗದೆ ಇರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. Alkali metals have high oxidation potential and hence they behave as alkali metals ಅಂತಂದ್ರೆ ನಿಮ್ಗೆ ಗೊತ್ತಿದೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಲೈಕ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಇದು ಆಲ್ಕಲಿ ಮೆಟಲ್ಸ್. ದೇ ಆರ್ ಹ್ಯಾವಿಂಗ್ ಹೈ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕೇಳ್ತಾ ಇದ್ದಾನೆ. ಹೈ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಡ್ತಾ ಇದ್ದಾರೆ ಅಂತಂದ್ರೆ ದೇ ಆರ್ ರೆಡಿ ಟು ಅಂಡರ್ಗೋ ಆಕ್ಸಿಡೇಷನ್ ಅಂತ. ಆಗಲೇ ಹೇಳಿದ್ನಲ್ಲ, ಮೆಟಲ್ಸ್ಗಳಿಗೆ ಆಕ್ಸಿಡೇಷನ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಅಂತ. ಸೊ ದೇ ಕ್ಯಾನ್ ಬಿಹೇವ್ ಲೈಕ್, ಯಾವುದು ಆಕ್ಸಿಡೇಷನ್ ಆಗ್ತಾ ಇದೆಯೋ ಅಂತ ನಾವು ಯಾವಾಗಲೂ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಸೊ ದೇ ಬಿಹೇವ್ ಲೈಕ್ ಎ ರೆಡ್ಯೂಸಿಂಗ್ ಏಜೆಂಟ್. ಆಪ್ಷನ್ ಸಿ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಕ್ಸಿಡೈಸಿಂಗ್ ಏಜೆಂಟ್ ಅದು ಆಗಿರಬೇಕಾಗಿದ್ರೆ ಅಂದರೆ ಇಟ್ ಶುಡ್ ಹ್ಯಾವ್ ಹೈ ರಿಡಕ್ಷನ್ ಪೊಟೆನ್ಷಿಯಲ್. ಸೊ ಈ ಆಪ್ಷನ್ ತಪ್ಪಾಗುತ್ತೆ. ಲೀಸ್ ಬೇಸಿಸ್ ಅಂತಂದರೆ ಇಟ್ ಶುಡ್ ಕ್ಯಾರಿ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಮೆಟಲ್ಸ್ಗಳಿಗೆ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರೋದಿಲ್ಲ, ಸೊ ಲೂಸ್ ಬೇಸಿಸ್ ಅಂತ ಕನ್ಸಿಡರ್ ಮಾಡಲ್ಲ. ಎಲೆಕ್ಟ್ರೋಲೈಟ್ಸ್ ಕೂಡ ಅಲ್ಲ ಇವೆಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 11. A student made the following observation in the laboratory. The first observation was, clean copper metal did not react in a 1 molar lead nitrate solution. Option 2, clean lead metal dissolved in a 1 molar AgNO3 solution and crystals of Ag metal appeared. The third observation, clean silver metal did not react with 1 molar copper nitrate solution. Based on these three observations, the order decreases in reducing character of three metals is, you have to calculate the order of reactivity now. ಸೊ ಲಾಸ್ಟ್ ಪ್ರಾಬ್ಲಮಲ್ಲೇ ಮಾಡಿದ ಹಾಗೆ ರಿಯಾಕ್ಷನ್ಸ್ಗಳನ್ನ ಬರ್ಕೊಂಡ್ಬಿಡೋಣ. ರಿಯಾಕ್ಷನ್ಸ್ಗಳನ್ನ ಬರ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಯಾವ್ದು ರಿಯಾಕ್ಟ್ ಆಗಲ್ಲ, ಆಕ್ಟಿವಿಟಿ ಹೆಂಗೆ ಡಿಸೈಡ್ ಮಾಡಬೇಕು ಅಂತ. ಸಿ, ದ ಫಸ್ಟ್ ಅಬ್ಸರ್ವೇಷನ್ಗೆ ರಿಯಾಕ್ಷನ್ ಬರ್ದಿದ್ದೀನಿ ನಾನು.
clean copper metal did not react in 1 molar lead nitrate solution anta. So no reaction ತಗೊಂಡಿದ್ದೀನಿ ನಾನು. Copper oxidation state ಬಂದು ಇಲ್ಲಿ 0, lead ನ oxidation state ಬಂದು +2. ರಿಯಾಕ್ಷನ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅರ್ಥ lead oxidation potential copper ಗಿಂತ ಜಾಸ್ತಿ ಇದೆ ಅಂತ. ಸಪೋಸ್ ಏನಾದ್ರು ಕಾಪರ್ ನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇದ್ದಿದ್ರೆ ಕಾಪರ್ ಗೆ ಆಕ್ಸಿಡೇಷನ್ ಆಗುವಂತ ಆಸಕ್ತಿ ತೋರಿಸ್ತಾ ಇತ್ತು. ಕಾಪರ್ ಆಕ್ಸಿಡೇಷನ್ ಆಗ್ತಾ ಇಲ್ಲ ಅಂತಂದ್ರೆ ಅರ್ಥ ಅದು ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ. ಲೆಡ್ ರಿಯಾಕ್ಷನ್ ಆಗ್ತಾ ಇಲ್ಲ ಅಂತಂದ್ರೆ ಅದ್ರ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ ಅದು ರಿಯಾಕ್ಟ್ ಆಗ್ತಾ ಇಲ್ಲ. ಸಪೋಸ್ ಏನಾದ್ರು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕಮ್ಮಿ ಇದ್ರೆ ಕಾಪರ್ ಇಂದ ಎಲೆಕ್ಟ್ರಾನ್ಸ್ ಗಳನ್ನ ತಗೊಂಡು ಡೆಪಾಸಿಟ್ ಆಗ್ಬಿಡ್ತಿತ್ತು. ಸೊ ರಿಯಾಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಈ ಕನ್ಕ್ಲೂಷನ್ ನಾವು ಕೊಡಬಹುದು, ಲೆಡ್ ಹ್ಯಾಸ್ ಗಾಟ್ ಮೋರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ದನ್ ಕಾಪರ್ ಅಂತ. ಅದೇ ನೆಕ್ಸ್ಟ್ ರಿಯಾಕ್ಷನ್ ಅಲ್ಲಿ ಲೆಡ್ ಇಸ್ ರಿಯಾಕ್ಟಿಂಗ್ ವಿತ್ ಸಿಲ್ವರ್ ನೈಟ್ರೇಟ್. ರಿಯಾಕ್ಷನ್ ಆಗ್ತಾ ಇದೆ, ಇಲ್ಲಿ ರಿಯಾಕ್ಷನ್ ಆಗ್ತಾ ಇದೆ ಅಂತಂದ್ರೆ ಹಿಯರ್ ಲೆಡ್ ಆಕ್ಸಿಡೇಷನ್ ಸ್ಟೇಟ್ ಇಸ್ 0 ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಆಫ್ Ag is +1. +1 to 0 ಆಕ್ಸಿಡೇಷನ್ ಸ್ಟೇಟ್ ಹೋಗ್ತಾ ಇದೆ ಸಿಲ್ವರ್ ಅಂತಂದ್ರೆ ಅದು ರಿಡಕ್ಷನ್ ಆಗ್ತಾ ಇದೆ ಅಂತ. ಅದು ರಿಡಕ್ಷನ್ ಆಗ್ತಾ ಇದೆ ಅಂತಂದ್ರೆ ಸಿಲ್ವರ್ಗೆ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಲೆಡ್ ಗಿಂತ ಕಂಪೇರ್ ಮಾಡಿದ್ರೆ ಅಂತ ಅರ್ಥ. ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತಂದ್ರೆ ಲೆಡ್ ನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಸಿಲ್ವರ್ ಗಿಂತನೂ ಜಾಸ್ತಿ ಇದೆ ಅಂತ ಅರ್ಥ. ಇಲ್ಲಿ ಲೆಡ್ +2 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ಪದೇ ಪದೇ ಟರ್ಮ್ಸ್ ಲೈಕ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂಡ್ ರಿಡಕ್ಷನ್ ಪೊಟೆನ್ಷಿಯಲ್ ನ ಯೂಸ್ ಮಾಡ್ತಾ ಇರೋದ್ರಿಂದ ಕನ್ಫ್ಯೂಷನ್ಸ್ ಗಳಾಗಬಹುದು. ನೀವು ಯಾವ್ದಾದ್ರು ಒಂದನ್ನ ಇಟ್ಕೊಂಡ್ರೆ ಈಸಿಯಾಗಿ ಅನಲೈಸ್ ಮಾಡಬಹುದು. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗಬಹುದು ಇಲ್ಲ ರಿಡಕ್ಷನ್ ಪೊಟೆನ್ಷಿಯಲ್ ಆಗಬಹುದು. ನಾನು ಆಕ್ಸಿಡೇಷನ್ ಪೊಟೆನ್ಷಿಯಲ್ ನೇ ತಗೊಂತಾ ಇದ್ದೀನಿ. ನಾನು ಲೆಡ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ತೋರಿಸ್ತಾ ಇರೋದ್ರಿಂದ ಅದು ಆಕ್ಸಿಡೇಷನ್ ಆಗ್ತಾ ಇರೋದ್ರಿಂದ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಕಂಪೇರ್ ಟು ಸಿಲ್ವರ್ ಅಂತಾನು ಕೂಡ ಹೇಳ್ಬೋದು. ಇವೆರಡನ್ನು ಕಂಪೇರ್ ಮಾಡಿದ್ರೆ ಲೆಡ್ಗೆ ಕಾಪರ್ ಮತ್ತೆ ಸಿಲ್ವರ್ ಗಿಂತ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆ ತರ ಇರುವಂತದ್ದು ಆಪ್ಷನ್ ಸಿ ಮತ್ತೆ ಡಿ ಮಾತ್ರ. ಎ ಮತ್ತೆ ಬಿ ತಪ್ಪಾಗುತ್ತೆ ಅವಾಗ ಆಕ್ಟಿವಿಟಿ ಆಫ್ ದ ಸೀರೀಸ್. ಈಗ ಸಿ ಮತ್ತೆ ಡಿ ಕನ್ಸಿಡರ್ ಮಾಡಿದ್ರೆ ಬಿಟ್ವೀನ್ ಕಾಪರ್ ಮತ್ತೆ Ag ಯಾವ್ದು ಅನ್ನೋ ಡೌಟ್ ಬರುತ್ತೆ. ಅವಾಗ ಲಾಸ್ಟ್ ರಿಯಾಕ್ಷನ್ ನೋಡ್ಕೊಳ್ಳಿ. Ag ಆಕ್ಸಿಡೇಷನ್ ಸ್ಟೇಟ್ ಬಂದು 0, ಕಾಪರ್ ನ ಆಕ್ಸಿಡೇಷನ್ ಸ್ಟೇಟ್ ಬಂದು +2. ರಿಯಾಕ್ಷನ್ ಆಗ್ತಾ ಇಲ್ಲ ಅಂತಂದ್ರೆ Ag ಕಾಪರ್ ನ ಡಿಸ್ಪ್ಲೇಸ್ ಮಾಡ್ತಾ ಇಲ್ಲ ಅಂತ. ಕಾಪರ್ ನ ಡಿಸ್ಪ್ಲೇಸ್ ಮಾಡ್ತಾ ಇಲ್ಲ ಅಂದ್ರೆ Ag ಎಲೆಕ್ಟ್ರಾನ್ಸ್ ನ ಕಳ್ಕೊಂತಾ ಇಲ್ಲ ಅಂತ ಅರ್ಥ. Ag ಎಲೆಕ್ಟ್ರಾನ್ಸ್ ನ ಕಳ್ಕೊಂತಾ ಇಲ್ಲ ಅಂತಂದ್ರೆ ಅದಕ್ಕೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ತುಂಬಾ ಕಮ್ಮಿ ಅಂತ ಅರ್ಥ. ಸೊ ವಿ ಕ್ಯಾನ್ ಡಿಸೈಡ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. The activity will be in the following order. Lead has got more oxidation potential than copper than silver. So option C is the right answer. Question number 12. A gas Z is bubbled through a solution containing X minus and Y minus. If the reduction potential are in the order X, Y, Z, then option A, Y will oxidize Z and not X. Option B, Y will oxidize X and not Z. C, Y will oxidize Z and X. D, Y will reduce Z and X ಅಂತ ಇದೆ. ಸೊ ನೋಡೋಣ ಇವಾಗ. ಎ ಗ್ಯಾಸ್ Z is bubbled through a solution ಅಂತಿದೆ. ಗ್ಯಾಸ್ Z ಅಂತ ಹೇಳ್ತಾ ಏನಂದ್ರೆ ಆಕ್ಸಿಡೇಷನ್ ಸ್ಟೇಟ್ 0 ಅಂತ. is bubbled through a solution containing X minus and Y minus. ಆಲ್ರೆಡಿ X minus and Y minus ಅನ್ನುವಂಥ ಮೆಟಲ್ ಅಯಾನ್ಸ್ಗಳು ಸೊಲ್ಯೂಷನ್ ಜೊತೆಲಿ ಇದಾವೆ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಇಸ್ ಮೈನಸ್ ಅಂತ ಅದರದ್ದು. X minus and Y minus. ರಿಡಕ್ಷನ್ ಪೊಟೆನ್ಷಿಯಲ್ ಹೇಳಬೇಕು ಇವಾಗ. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇಷ್ಟೊತ್ತು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈಗ ರಿಡಕ್ಷನ್ ಪೊಟೆನ್ಷಿಯಲ್ಗಳನ್ನ ತಗೊಳ್ಳೋಣ. ಈಗ ನೋಡೋಣ. Z is bubbled through a solution containing X minus and Y minus ಅಂತ ಹೇಳಿದ್ರೆ ಈ ರಿಡಕ್ಷನ್ ಪೊಟೆನ್ಷಿಯಲ್ ಆರ್ಡರ್ ನ ಫಾಲೋ ಮಾಡ್ತಾ ಇದೆ ಅಂತಂದ್ರೆ X has got more reduction potential than Y, Y has got more reduction potential than Z ಅಂತ ಅರ್ಥ. ಸೊ ಆಪ್ಷನ್ ಎ ತಗೊಂತೀನಿ. Y will oxidize Z and not X ಅಂತ ಇದೆ. Y Z ನ ಆಕ್ಸಿಡೈಸ್ ಮಾಡುತ್ತೆ, X ನ ಆಕ್ಸಿಡೈಸ್ ಮಾಡಲ್ಲ ಅಂತ ಇದರ ಅರ್ಥ. ಹೇಗೆ ಅಂತ ತಿಳ್ಕೊಬಹುದು ಅಂತಂದ್ರೆ ಅದನ್ನ ನೋಡಿ. ಸಿ, Y will oxidize Z ಅಂತ ಅನ್ನೋದಾದ್ರೆ Y Z ನ ಆಕ್ಸಿಡೇಷನ್ ಮಾಡುತ್ತೆ ಅನ್ನೋದಾದ್ರೆ ಅದ್ರ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇರಬೇಕು Z ಗಿಂತ. ಇದೆಯಲ್ಲ ಇಲ್ಲಿ. ಸೊ ನೋ Y will oxidize Z and not X ಅಂತ ಇದೆ. ಎಸ್, Y will oxidize Z ಅಂತಂದ್ರೆ Z 0 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ Y ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಇಟ್ ಕ್ಯಾನ್ ಲೂಸ್ ಎಲೆಕ್ಟ್ರಾನ್ ಅಂಡ್ Z ಕ್ಯಾನ್ ಗೇನ್ ಎಲೆಕ್ಟ್ರಾನ್ಸ್ ಅಂಡ್ ಇಟ್ ಕ್ಯಾನ್ ಲೂಸ್ ಎಲೆಕ್ಟ್ರಾನ್, Z ಕ್ಯಾನ್
ಓಕೆ, ಮತ್ತೊಮ್ಮೆ ಹೇಳ್ತೀನಿ ನಾನು. ರಿಡಕ್ಷನ್ ಪೊಟೆನ್ಷಿಯಲ್ ಆರ್ ಇನ್ ದ ಆರ್ಡರ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ ಇಸ್ ಗ್ರೇಟರ್ ದೆನ್ ಝೆಡ್ ಅಂತಂದರೆ ಎಕ್ಸ್ನ ರಿಡಕ್ಷನ್ ಪೊಟೆನ್ಷಿಯಲ್ ವೈಗಿಂತ ಜಾಸ್ತಿ ಇದೆ ಮತ್ತು ಝಡ್ಗಿಂತ ಜಾಸ್ತಿ ಇದೆ ಅಂತ. ಎಕ್ಸ್ ರಿಡಕ್ಷನ್ ಆಗೋದಕ್ಕೆ ಎಕ್ಸ್ ಆಕ್ಸಿಡೇಷನ್ ಆಗೋದಕ್ಕೆ ಇಷ್ಟಪಡಲ್ಲ ಅಂತ ಅರ್ಥ. ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ ನೋ ಆಕ್ಸಿಡೇಷನ್. ಝೆಡ್ ರಿಡಕ್ಷನ್ ಪೊಟೆನ್ಷಿಯಲ್ ತುಂಬ ಕಮ್ಮಿ ಇರೋದ್ರಿಂದ ಇಟ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್. ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಯು ಕ್ಯಾನ್ ಸೇ ಲೈಕ್ ವೈ ಎರಡರ ಮಧ್ಯೆ ಇರೋದ್ರಿಂದ ಇಟ್ ಕ್ಯಾನ್ ಆಕ್ಸಿಡೈಸ್ ಝೆಡ್, ಇದು ಕರೆಕ್ಟ್ ಆಗಿದೆ, ಅಂಡ್ ನಾಟ್ ಎಕ್ಸ್, ಇದು ಕರೆಕ್ಟ್ ಆಗಿದೆ. ಆಪ್ಷನ್ ಬಿ ಬರೋಣ. ವೈ ವಿಲ್ ಆಕ್ಸಿಡೈಸ್ ಎಕ್ಸ್, ವೈ ವಿಲ್ ಆಕ್ಸಿಡೈಸ್ ಎಕ್ಸ್ ಅಂತಿದೆ. ಎಕ್ಸ್ನ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ ವೈಗಿಂತ ಕಂಪೇರ್ ಮಾಡಿದ್ರೆ ಇದು ಆಕ್ಸಿಡೈಸ್ ಮಾಡೋದಕ್ಕೆ ಬರೋಲ್ಲ ಎಕ್ಸ್ನ, ಅಂಡ್ ನಾಟ್ ಝೆಡ್ ಅಂತ ಕೂಡ ಇದೆ. ಝೆಡ್ನ ಬೇಕಾದ್ರೆ ಆಕ್ಸಿಡೈಸ್ ಮಾಡೋದು ಬಿಕಾಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಝೆಡ್ ಇಸ್ ಲೆಸ್ ದೆನ್ ವೈ. ಸೊ ಈ ಆಪ್ಷನ್ ತಪ್ಪಾಗುತ್ತೆ, ಇದು ಕರೆಕ್ಟ್ ಆಗಬಹುದು, ಬಟ್ ಇಲ್ಲಿ ಎರಡು ಕರೆಕ್ಟ್ ಇದೆ. ಆಪ್ಷನ್ ಸಿ ಬರೋಣ. ವೈ ವಿಲ್ ಆಕ್ಸಿಡೈಸ್ ಝೆಡ್ ಅಂಡ್ ಎಕ್ಸ್ ಅಂತಿದೆ, ತಪ್ಪು. ವೈ ಕೆನಾಟ್ ಆಕ್ಸಿಡೈಸ್ ಬೋತ್. ವೈ ಕ್ಯಾನ್ ಆಕ್ಸಿಡೈಸ್ ಝೆಡ್ ಬಿಕಾಸ್ ದ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ವೈ ಇಸ್ ಗ್ರೇಟರ್ ದೆನ್ ಝೆಡ್ ಆಗಿರೋದ್ರಿಂದ ವೈ ವಿಲ್ ಆಕ್ಸಿಡೈಸ್ ಝೆಡ್ ಬಟ್ ನಾಟ್ ಎಕ್ಸ್. ಯಾ, ಇದು ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ವೈ ವಿಲ್ ರೆಡ್ಯೂಸ್ ಝೆಡ್ ಅಂಡ್ ಎಕ್ಸ್ ಅಂತ ಇದೆ. ನೋ, ಮಿಡ್ಲಲ್ಲಿ ಇರೋದ್ರಿಂದ ಅದು ಇದನ್ನ ರಿಡ್ಯೂಸ್ ಮಾಡ್ಬೋದು, ಇದನ್ನ ಆಕ್ಸಿಡೈಸ್ ಮಾಡ್ಬೋದು, ವಿನಃ ಎರಡನ್ನೂ ರಿಡಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಆಪ್ಷನ್ ಕೂಡ ತಪ್ಪು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವೈ ಮಧ್ಯದಲ್ಲಿ ಇರೋದ್ರಿಂದ ಅದು ರಿಡಕ್ಷನ್ ಪೊಟೆನ್ಷಿಯಲ್ಲು ಜಾಸ್ತಿ ಇರೋದ್ರಿಂದ ಝೆಡ್ಗಿಂತ ಇದನ್ನ ಆಕ್ಸಿಡೈಸ್ ಮಾಡ್ಬೋದು ವಿನಃ ಎಕ್ಸ್ನ ಆಕ್ಸಿಡೈಸ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಇದು ನಾಟ್ ವೈ ವಿಲ್ ಆಕ್ಸಿಡೈಸ್ ಝೆಡ್ ಅಂಡ್ ನಾಟ್ ಎಕ್ಸ್ ಅನ್ನೋ ಆನ್ಸರು ಕರೆಕ್ಟ್ ಆಗಿದೆ. Next question. Chlorine cannot displace option A fluorine from sodium fluoride, iodine from sodium iodide, bromine from sodium bromide, and none of this. Just look at the solution. This question is based on the concept like electronegativity. Electronegativity is directly proportional to reduction potential because electronegativity is a tendency of that atom to withdraw a bonded pair of electrons towards itself. Reduction is also a gain of electrons. That's why electronegativity is directly proportional to reduction potential. Whichever is more electronegative, that cannot be displaced by the rest of the elements. Here we are having chlorine, fluorine, bromine, iodine, that is 17 group elements. Fluorine has got more electronegativity compared to chlorine and then bromine and then iodine. Electronegativity goes on decreases down the group. Here chlorine with NaF, chlorine cannot displace fluorine from sodium fluoride andre chlorine fluorine displace ಮಾಡಕ್ಕೆ ಆಗಬಾರ್ದು ಅಂತ. Here chlorine oxidation state is 0, here fluorine oxidation state is -1. Suppose reaction ಏನಾದ್ರು ಆದರೆ reaction sodium chloride and fluorine gas should go out, ಹಿಂಗೆ ಬರಬೇಕು. oxidation state of fluorine 0 ಆಗಬೇಕು reaction ಆಗೋಗಿದ್ರೆ. The electronegativity of fluorine is greater than chlorine ಆಗಿರೋದ್ರಿಂದ fluorine cannot lose electron. So chlorine cannot displace fluorine ಅಂತ ಹೇಳ್ಬೋದು. So option A is right answer. ಮತ್ತೆ ಬಿಗೆ ಹೋಗೋದಾದ್ರೆ iodine from sodium iodide, chlorine iodine ತಗೊಳ್ಳೋದಾದ್ರೆ again sodium chloride and iodine gas will be displaced out. Iodine -1 and 0 compared to chlorine, iodine electronegativity ಕಮ್ಮಿ ಇರೋದ್ರಿಂದ it can lose electron. Likewise chlorine with sodium bromide, you will get sodium bromide and bromine gas. Again bromine electronegativity chlorine ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇರೋದ್ರಿಂದ bromine gas ನ ಈಸಿಯಾಗಿ ಡಿಸ್ಪ್ಲೇಸ್ ಮಾಡಬಹುದು. ಸೊ ಫ್ಲೂರಿನ್ ನ ಡಿಸ್ಪ್ಲೇಸ್ ಮಾಡಕ್ಕೆ ಆಗೋದಿಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Okay, 14th question. For the electrochemical cell, this is the cell convention. E naught m bar m plus bar m, that means he has given reduction potential, and E naught x bar x minus, he has given reduction potential of the cathode and anode. From this data one can deduce that. Option A, the reaction is spontaneous. Option B, the reaction is m plus x minus give rise to m plus x is a spontaneous reaction. Option C and D, E cell is equal to 0.77 volt. Option D, E cell is equal to minus 0.77 volt. Let us look at the solution. See, this is a cell representation. ಇಲ್ಲಿ ನಾವು ಸೆಲ್ ರೆಪ್ರೆಸೆಂಟೇಷನ್ ಹೇಗೆ ಅರ್ಥ ಮಾಡ್ಕೋಬಹುದು ಅಂದರೆ ಲೆಫ್ಟ್ ಸೈಡಲ್ಲಿ ಇರೋದು ಯಾವಾಗಲೂ ಆ್ಯನೋಡ್ ಪಾರ್ಟ್, ರೈಟ್ ಸೈಡಲ್ಲಿ ಇರೋದು ಯಾವಾಗಲೂ ಕ್ಯಾಥೋಡ್ ಪಾರ್ಟ್, ಆ್ಯಂಡ್ ಈ ಡಬಲ್ ಸ್ಲ್ಯಾಶ್ ಏನಿದೆ ಅದು ಸಾಲ್ಟ್ ಬ್ರಿಡ್ಜ್ ಅಂತ ಓದ್ಕೊಂಡಿರ್ತೀರಿ. ಸೊ ಆಪ್ಷನ್ ಸಿ ಆ್ಯಂಡ್ ಡಿಗೆ ನೋಡೋಣ. E naught cell can be calculated by
E cathode and E anode by this equation. E naught cell is equal to E cathode minus E anode. X minus X ಅನ್ನೋದು cathode ಆಗಿರೋದ್ರಿಂದ I'll take this value 0.33 volt. M bar M plus anode ಆಗಿರೋದ್ರಿಂದ I'll take this value 0.44. Therefore E naught cell should be minus 0.11. But he has given E cell is equal to 0.77 and E cell is equal to minus 0.77 volt. So ಈ ಎರಡು ಆಪ್ಷನ್ ತಪ್ಪಾಗುತ್ತೆ. ಆಪ್ಷನ್ ಎ ಗೆ ತಗೊಳ್ಳೋದಾದ್ರೆ m plus x give rise to m plus and x minus is a spontaneous reaction ಅಂತ ಹೇಳ್ತಾ ಇದ್ದೀನಿ. m plus ಆಗಿದೆ ಅಂದ್ರೆ ಆಕ್ಸಿಡೇಷನ್ ಆಗಿದೆ, x minus ಆಗಿದೆ ಅಂದ್ರೆ ರಿಡಕ್ಷನ್ ಆಗಿದೆ. ಅಗೇನ್ E naught cell ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಕ್ಯಾಥೋಡ್ ಮೈನಸ್ ಆನೋಡ್ 0.33 ಮೈನಸ್ 0.44 ವ್ಯಾಲ್ಯೂಸ್ ಹಾಕೊಂಡ್ರೆ ಮೈನಸ್ 0.11 ಬರುತ್ತೆ. ರಿಯಾಕ್ಷನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಬೇಕು ಅಂತಂದ್ರೆ E naught cell ವ್ಯಾಲ್ಯೂ ಪಾಸಿಟಿವ್ ಆಗಿರಬೇಕು. ನಮಗೆ ಬಂದಿರೋ ವ್ಯಾಲ್ಯೂ ಇಲ್ಲಿ ನೆಗೆಟಿವ್ ಆಗಿರೋದ್ರಿಂದ ಅದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಅನಿಸ್ಕೊಳ್ಳೋದಿಲ್ಲ. ಸೊ ಈ ಆಪ್ಷನ್ ಕೂಡ ತಪ್ಪಾಗುತ್ತೆ. ಆಪ್ಷನ್ ಬಿ ನೋಡೋಣ. E naught cell is equal to E cathode minus E anode ಕ್ಯಾಲ್ಕುಲೇಟ್ ಮಾಡಿದ್ರೆ ಫಾರ್ ದಿಸ್ ರಿಯಾಕ್ಷನ್ E cathode is ಯಾವ್ದು ರಿಡಕ್ಷನ್ ಆಗ್ತಾ ಇದೆಯೋ ಅದು ಕ್ಯಾಥೋಡ್. ಈ ಕ್ಯಾಥೋಡ್ ರಿಡಕ್ಷನ್ ಆಗ್ತಾ ಇರೋದು ಯಾವುದು m ಪ್ಲಸ್ ಬಾರ್ m. ಈ ವ್ಯಾಲ್ಯೂ 0.44 ತಗೊಂಡಿದ್ದೀನಿ ಇಲ್ಲಿ ನಾನು. ಆ್ಯಂಡ್ ಆನೋಡ್ ಮೈನಸ್ 0.33 ವ್ಯಾಲ್ಯೂ ಹಾಕೊಂಡಿದ್ದೀನಿ. ಮೈನಸ್ ಆಫ್ ಮೈನಸ್ ಪ್ಲಸ್ 0.77 ವೋಲ್ಟ್. ಸ್ಪಾಂಟೇನಿಯಸ್ ರಿಯಾಕ್ಷನ್ ಪಾಸಿಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ E naught cell ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ಕರೆಸ್ಕೊಡುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ದಿಸ್ ಇಸ್ ದ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಎ cell. The cell reaction of a galvanic cell, copper and mercury electrode ಇರುವಂಥ galvanic cell ನ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ. ಅದರ ಸೆಲ್ ಈಕ್ವೇಷನ್ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ ನಾನು. ಆಗಲೇ ಹೇಳಿದಾಗೆ ಲೆಫ್ಟ್ ಸೈಡಲ್ಲಿ ಬರೋದು ಆ್ಯನೋಡ್ ಆಗಿರುತ್ತೆ, ರೈಟ್ ಸೈಡಲ್ಲಿ ಬರೋದು ಕ್ಯಾಥೋಡ್ ಆಗಿರುತ್ತೆ. ಸೊ ಆ್ಯನೋಡ್ ಅಂದರೆ ಯಾವಾಗಲೂ ಆಕ್ಸಿಡೇಷನ್ ಆಗಬೇಕು, ಅಂದರೆ ಕಾಪರ್ 2+ ಅಯಾನ್ ಆಗಬೇಕು. ಆ ಆಪ್ಷನ್ ಎಲ್ಲಿದೆ ನೋಡ್ಕೊಂಡು ಹೋಗಿ. Cu2+ ಇಂದ Cu ಆಗಿರೋದ್ರಿಂದ ದಿಸ್ ಇಸ್ ಎ ರಿಡಕ್ಷನ್ ಪ್ರೊಸೆಸ್. ಸೊ ಇದು ಆ್ಯನೋಡ್ ಆಗಿ ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಕಾರ್ಡಿಂಗ್ ಟು ದಿಸ್ ಸೆಲ್ ಕನ್ವೆನ್ಷನ್. ಕಾಪರ್ ಅಮ್ಯಾಲ್ಗಮ್ ಆಗಿದೆ, ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಏನು ಚೇಂಜ್ ಆಗ್ತಾ ಇಲ್ಲ ಇಲ್ಲಿ. ಸೊ ಇದು ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾಪರ್ 2+ ಟು ಕಾಪರ್ +1 ಆಗಿದೆ. ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯುಟಿಲೈಸ್ಡ್ ಇನ್ ದಿಸ್ ರಿಯಾಕ್ಷನ್ ಈಸ್ 2 ಎಲೆಕ್ಟ್ರಾನ್ಸ್. ಬಟ್ ಇಲ್ಲಿ ಕಾಪರ್ 2+ ಟು ಕಾಪರ್ +1 ಅಂದರೆ ಓನ್ಲಿ 1 ಎಲೆಕ್ಟ್ರಾನ್ ಯುಟಿಲೈಸ್ ಮಾಡ್ಕೊಂಡ್ರೆ ಈ ರಿಯಾಕ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡೋಣ, ಕಾಪರ್ ಟು ಕಾಪರ್ 2+ ಎಸ್ ಇದೆ, ಇಲ್ಲಿ ಆ್ಯನೋಡ್ ಆಗಿ ಬಿಹೇವ್ ಮಾಡ್ತಾ ಇದೆ ಬಿಕಾಸ್ ಆಕ್ಸಿಡೇಷನ್ ಆಗ್ತಾ ಇದೆ. 0 to +2 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ. ಅಂಡ್ Hg2+2 0 ಆಕ್ಸಿಡೇಷನ್ ಸ್ಟೇಟ್ ರಿಡಕ್ಷನ್ ಆಗ್ತಾ ಇದೆ, ಕ್ಯಾಥೋಡ್ ಆಗಿ ಬಿಹೇವ್ ಮಾಡ್ತಾ ಇದೆ. ಸೊ ಈ ಸೆಲ್ ಕನ್ವೆನ್ಷನ್ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡಿಟರ್ಮೈನ್ ದ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ ದ ಹಾಫ್ ಸೆಲ್ ರಿಯಾಕ್ಷನ್ Cl2 + 2 electron give rise to 2Cl minus. And he has given the EMF of the cell, E naught cell he has given minus 1.15 volt, and the reduction of platinum Pt2+ + 2 electron give rise to platinum. Electrode potential he has given, that is reduction potential 1.20 volt he has given. Now we have to calculate the electrode potential of chlorine, that too reduction potential of chlorine. According to this equation we can have these according to this equation we can write it like this: platinum plus Cl2 give rise to Pt2 plus Cl minus. Look at this equation. He has given this equation Pt2 plus Cl minus give rise to Pt plus Cl2, whereas E naught cell value is minus 0.15 volt. But we need to calculate the electrode potential for Cl2 gas, this which is at the right side in this equation. So left side ಗೆ ನಾನು ಅದನ್ನು ತಗೊಳ್ತಿದ್ದೀನಿ ಅಂತಂದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಪಾಸಿಟಿವ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೈನ್ ಮೈನಸ್ ಇರೋದ್ರಿಂದ ಇಲ್ಲಿ ನಾನು ವ್ಯಾಲ್ಯೂ ತಗೊಂಡಿರೋದು ಪಾಸಿಟಿವ್, ಬಿಕಾಸ್ ಕ್ಲೋರಿನ್ ನನಗೆ ಲೆಫ್ಟ್ ಸೈಡಲ್ಲಿ ಬರೋ ಹಾಗೆ ನಾನು ನೋಡ್ಕೊಬೇಕು. ಇಲ್ಲಿ ಪ್ಲಾಟಿನಮ್ 2+ + 2 ಎಲೆಕ್ಟ್ರಾನ್ ಪ್ಲಾಟಿನಮ್ನ ಹಾಗೆ ತಗೊಂಡಿದ್ದೀನಿ. ಜಸ್ಟ್ ಆ್ಯಡ್ ದೀಸ್ ಟು ಈಕ್ವೇಷನ್. ಪ್ಲಾಟಿನಮ್ ಕ್ಯಾನ್ಸಲ್ ಆಗುತ್ತೆ, Pt2+ ಕ್ಯಾನ್ಸಲ್ ಆಗುತ್ತೆ, Cl2 + 2 electron and Cl minus, ಇದು 2Cl minus ಬಂದಿದೆ. ಓಕೆ, ನಾಟ್ ಬ್ಯಾಲೆನ್ಸ್ ದಿಸ್ ಈಕ್ವೇಷನ್. 2Cl minus ಬಂದಿದೆ. ಸೊ ಆ್ಯಡ್ ಮಾಡಿದಾಗ 0.15 volt and 1.20 volt ಮಾಡಿದಾಗ 1.35 volt ಬರುತ್ತೆ. and the reaction is electrode potential of chlorine, reduction potential of chlorine ನ ಫೈಂಡ್ ಔಟ್ ಮಾಡಿದ್ವಿ 1.35 volt. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Okay, next, which of the following is a strong electrolyte? Option A, calcium nitrate. Option B, hydrogen cyanide. Option C, acetic acid. Option D, ammonium hydroxide. Generally strong electrolyte ಅಂತಂದರೆ ಕಂಪ್ಲೀಟ್ ಡಿಸೋಸಿಯೇಷನ್ ಆಗಬೇಕು. ಕಂಪ್ಲೀಟ್ ಡಿಸೋಸಿಯೇಷನ್ ಆಗಬೇಕು ಅಂತಂದರೆ
ಮೇನ್ಲಿ ಅಯಾನಿಕ್ ಕಾಂಪೌಂಡ್ ಆಗಿದ್ರೆ ಅದು ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ. ಅಸಿಟಿಕ್ ಆಸಿಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಅಷ್ಟು ಅಯಾನಿಕ್ ಕ್ಯಾರೆಕ್ಟರ್ಗಳು ಇಂಡ್ಯೂಸ್ ಆಗಲ್ಲ. ಸೊ ಇವೆರಡನ್ನು ನಾವು ವೀಕ್ ಎಲೆಕ್ಟ್ರೋಲೈಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಳಿರೋದ್ರಿಂದ ಇವೆರಡು ಆಪ್ಷನ್ ತಪ್ಪಾಗುತ್ತೆ. HCN ಇಸ್ ಎ ಕೋವಲೆಂಟ್ ಕಾಂಪೌಂಡ್. ಕೋವಲೆಂಟ್ ಕಾಂಪೌಂಡ್ ಆಗಿರೋದ್ರಿಂದ ಅದು ಕೂಡ ಡಿಸೋಸಿಯೇಷನ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿ ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕ್ಯಾಲ್ಸಿಯಂ ನೈಟ್ರೇಟ್ ಇಸ್ ಅನ್ ಅಯಾನಿಕ್ ಕಾಂಪೌಂಡ್. ಇಟ್ ಕ್ಯಾನ್ ಬಿ ಈಸಿಲಿ ಸ್ಪ್ಲಿಟ್ ಅಪ್ ಇಂಟು Ca2+ ಅಂಡ್ NO3-. ಸೊ ಡಿಸೋಸಿಯೇಷನ್ ಬೇಗ ಆಗೋದ್ರಿಂದ ಇದನ್ನ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎ ಸೊಲ್ಯೂಷನ್ ಆಫ್ ಸೋಡಿಯಂ ಸಲ್ಫೇಟ್ ಇನ್ ವಾಟರ್ is electrolyzed using inert electrodes. The product at the cathode and anode are respectively. This question is based on electrolysis and its products prediction. Option A, hydrogen and oxygen gases. Option B, oxygen and hydrogen. Option C, oxygen and sodium, and option D, oxygen and sulfur dioxide. Okay. When aqueous sodium sulfate undergoes electrolysis, you may observe 2 cations and 2 anions will be present in the electrolytic solution. That is sodium plus and H plus and sulfate ion and hydroxyl ion. But at cathode only one reaction can take place, that to reduction reaction. Whichever is having higher reduction potential, that will undergo reduction. Between sodium ion and H plus ion, sodium has got less reduction potential compared to hydrogen. Hydrogen has got more reduction potential, that's why it will undergo reduction easily by acquiring 2 electrons, and the hydrogen gas will be liberated at cathode. At anode, again you are having sulfate ion and hydroxide ion. Between hydroxide and sulfate ion, ಯಾವುದಕ್ಕೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೋ ಅದು ಆಕ್ಸಿಡೇಷನ್ ಆಗಬೇಕು. ಇಲ್ಲಿ ನಮಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ಸಲ್ಫೇಟ್ SO4 2- ಅಯಾನ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇಸ್ +6. ಇಟ್ ಹ್ಯಾಸ್ ರೀಚ್ಡ್ ಇಟ್ಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್ ನ ಮ್ಯಾಕ್ಸಿಮಮ್ ರೀಚ್ ಮಾಡ್ಕೊಂಡಿರೋದ್ರಿಂದ ಸಲ್ಫೇಟ್ ಅಲ್ಲಿ ಸಲ್ಫರ್ ಮತ್ತೆ ಆಕ್ಸಿಡೇಷನ್ ಆಗೋ ಒಳಗೂ ತೋರಿಸಲ್ಲ. ಸೊ OH- ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್. ಬಟ್ ಬೇಸಿಕಲಿ ನಾವು ಹೆಂಗೆ ಹೇಳ್ಬಿಡ್ತೀವಿ ಅಂದ್ರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ OH- ಇಸ್ ಗ್ರೇಟರ್ ದನ್ SO4 2-. ದಟ್ಸ್ ವೈ OH- ಇಸ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಅಟ್ ಆನೋಡ್ ಅಂತ ಹೇಳ್ಬಿಡ್ತೀವಿ. ಈ ತರ ಬೇಕಾದ್ರೂ ನೀವು ಥಿಂಕ್ ಮಾಡ್ಬೋದು. ಸಲ್ಫೇಟ್ ಆಕ್ಸಿಡೇಷನ್ ಸ್ಟೇಟ್ +6 ನ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಆಕ್ಸಿಡೇಷನ್ ಆಗೋದಿಲ್ಲ ಅದು. ಸೊ OH- ವಿಲ್ ಮೈಗ್ರೇಟ್ ಟುವರ್ಡ್ಸ್ ಆನೋಡ್. ಆನ್ ಆಕ್ಸಿಡೇಷನ್ it will produce oxygen gas as I have shown reaction. Option A is the right answer. Then hydrogen and oxygen gas will be liberated at cathode and anode respectively. Next question. 2 platinum electrodes were immersed in a solution of cupric sulfate. Platinum electrode is an inert electrode, and electric current passed through the solution. After some times, it was found that the color of copper sulfate disappeared with evolution of gas at the electrode. The colorless solution contains. Again, this is an electrolysis of copper cupric sulfate in the presence of platinum electrode. So the colorless solution obtained because of anta kelta idane. Option A, platinum sulfate. Option B, copper hydroxide. Option C, copper sulfate. Option D, sulfuric acid. See, when aqueous cupric sulfate undergoes electrolysis, you will be available of these ions, Cu2+ and SO4 2- ions, H+ and OH- ions. Again, at cathode, being a having more reduction potential, Cu2+ will undergo reduction easily, and it will give copper which get deposited at the cathode. And between OH- and sulfate ion, already we have studied that OH- ion will undergo oxidation at anode, and you will get oxygen gas. Once copper get deposited at the cathode and oxygen gas liberated at anode, the remaining ions in the electrolytic solution is H+ and SO4 2-. Both will combine to produce sulfuric acid. That's why the colorless solution which is present in electrolytic solution is due to the presence of sulfuric acid. So option D is the right answer. Okay. Which one of the following reaction occurs at the anode on electrolysis of aqueous solution of copper chloride? Again, one more easy question. As given option A, B, C, D, and upon electrolysis, copper chloride will produce Cu2+ ion and 2Cl- ion, and on electrolysis, water will produce H+ and OH- ion. Based on their reduction potential, at cathode and anode, copper and chlorine gas will be liberated. So there he has asked for the product at
ಆ್ಯನೋಡ್. ಆ್ಯನೋಡ್ ಅಂತ ಅಂದರೆ Cl ಮೈನಸ್ ಆಕ್ಸಿಡೇಷನ್ ಆಗಿ Cl2 ಗ್ಯಾಸ್ ಬರ್ತಾ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾಪರ್ ರಿಯಾಕ್ಷನ್ ಆಗೋದು ಕ್ಯಾಥೋಡಲ್ಲಿ, ಸೊ ಇದು ರಿಯಾಕ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ವಾಟರ್ ಆಲ್ಸೋ ಆಕ್ಸಿಡೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ. Cl ಮೈನಸ್ ಈ ರಿಯಾಕ್ಷನ್ ಕೂಡ ತಪ್ಪು. ಯಾಕಂದ್ರೆ ನಮ್ಗೆ ಎಲೆಕ್ಟ್ರೋಲಿಸಿಸ್ ಪ್ರಾಡಕ್ಟ್ನ ಈಸಿಯಾಗಿ ಪ್ರಿಡಿಕ್ಟ್ ಮಾಡೋದ್ರಿಂದ ಅದರ್ ಆಪ್ಷನ್ಸ್ನ ನೋಡೋದಾದ್ರೆ ಬಿ ಆಪ್ಷನ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. The substance having highest conductivity at room temperature among the following is. Highest conductivity ಅಂತಂದರೆ the velocity of ion should be more ಅಂತ. ಆಪ್ಷನ್ ಎ 0.1 ನಾರ್ಮಲ್ HCl, ಆಪ್ಷನ್ ಬಿ 0.1 ನಾರ್ಮಲ್ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಸಿ ಗ್ರಾಫೈಟ್, ಆಪ್ಷನ್ ಡಿ ಗ್ಲಾಸ್. ಈ 4 ಸಬ್ಸ್ಟೆನ್ಸಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಕಂಡಕ್ಟಿವಿಟಿ ಅಟ್ ರೂಮ್ ಟೆಂಪ್ರೇಚರ್ ಅಂತ ಕೇಳ್ತಾ ಇದ್ದಾರೆ. ಕಾನ್ಸಂಟ್ರೇಷನ್ ತಗೊಳ್ಳೋದಾದರೆ ಬೋತ್ 0.1 ನಾರ್ಮಲ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ 0.1 ನಾರ್ಮಲ್ HCl ಅಲ್ಲಿ ಬೋತ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಸ್ಪ್ಲಿಟ್ ಆದರೆ 2 ಅಯಾನ್ಸ್ಗಳೇ ಬರುತ್ತೆ. ಎರಡಕ್ಕೂ ಸೇಮ್ ಕಾನ್ಸಂಟ್ರೇಷನ್ ಇರೋದ್ರಿಂದ ಕಂಡಕ್ಟಿವಿಟಿನೂ ಸೇಮೇ ಇರುತ್ತೆ. ಬಟ್ ಇಲ್ಲಿ ಇನ್ನೊಂದು ವಿಶೇಷವಾದ ಕಾಂಪೌಂಡ್ ಇದೆ ಗ್ರಾಫೈಟ್ ಅಂತ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ಇಟ್ಸ್ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್, ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ವೆರಿ ಹೈ ಇನ್ ಗ್ರಾಫೈಟ್. ಅದಕ್ಕೆ ಕಂಡಕ್ಟಿವಿಟಿ ಅಟ್ ರೂಮ್ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಗ್ಲಾಸು ಸೂಪರ್ ಕೂಲ್ಡ್ ಲಿಕ್ವಿಡ್, ಇಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನ್ನ ಮೋಷನ್ ಇರೋದಿಲ್ಲ. ಗ್ಲಾಸಲ್ಲಿ ಕಂಡಕ್ಟಿವಿಟಿ ಇರೋದಿಲ್ಲ. ಗ್ರಾಫೈಟಲ್ಲಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಕಂಡಕ್ಟಿವಿಟಿನ ತೋರಿಸುತ್ತೆ ರೂಮ್ ಟೆಂಪ್ರೇಚರ್ಲಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. The ionic conductance of following cations at a given concentration is in the order. Ionic conductance ಕೇಳ್ತಾ ಇದ್ದಾನೆ. ಆಪ್ಷನ್ ಎ ಬಿ ಸಿ ಡಿ ಎಸ್ ಗಿವನ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಆ್ಯಂಡ್ ರುಬಿಡಿಯಂ. ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂದ ತಕ್ಷಣ ನಿಮ್ಗೊಂದು ಕಾನ್ಸೆಪ್ಟ್ ನೆನಪಾಗಬೇಕು. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ತಗೊತಾ ಇದ್ದೀವಿ. ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಯಾನಿಕ್ ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಯಾನಿಕ್ ಸೈಜ್ಗೂ ಕಂಡಕ್ಟೆನ್ಸ್ಗೂ ಹೇಗೆ ರಿಲೇಷನ್ ಫೈಂಡ್ ಔಟ್ ಮಾಡೋದು ನೋಡಿ. ಇಲ್ಲಿ ಅಯಾನಿಕ್ ಸೈಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಹೈಡ್ರೇಷನ್. ದಟ್ ಮೀನ್ಸ್ ಮೋರ್ ಇಸ್ ದ ಸೈಜ್, ಲೆಸ್ ಇಸ್ ದ ಹೈಡ್ರೇಷನ್. ಲೆಸ್ ಇಸ್ ದ ಅಯಾನಿಕ್ ಸೈಜ್, ಮೋರ್ ಇಸ್ ದ ಹೈಡ್ರೇಷನ್. Then also we can have hydration is inversely proportional to conductance. That means more is the hydration, less is the conduction. So among these elements, lithium has got very less size, less ionic size, more hydration, less conductance. So lithium has got very less conductance among the other rest of the elements. So ಆ ಆಪ್ಷನ್ ಎಲ್ಲಿದೆ ನೋಡ್ಕೊಳ್ಳಿ. ಅಯಾನಿಕ್ ಕಂಡಕ್ಟೆನ್ಸ್ ಕೇಳ್ತಾ ಇದೆ ನಾನು. ಲಿಥಿಯಂ ತುಂಬ ಕಮ್ಮಿ ಇರಬೇಕು. ಆಪ್ಷನ್ ಲಿಥಿಯಂ ಕಮ್ಮಿ ಇರೋದು ಆಪ್ಷನ್ ಎಲ್ಲಿ ಕಾಣ್ತಾ ಇದೆ, ಲಿಥಿಯಂ ಕಮ್ಮಿ ಇರೋದು. ನೆಕ್ಸ್ಟ್ ಕಮ್ ಸೋಡಿಯಂ ಅಂಡ್ ದೆನ್ ಪೊಟ್ಯಾಷಿಯಂ ಅಂಡ್ ದೆನ್ ರುಬಿಡಿಯಂ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Because down the group ionic size increases and hydration decreases and hence conduction increases. So option A is the right answer. 23. How much approximately time would it take in minutes to deposit 1.18 gram of metallic copper on a metal object when a current of 2 ampere is passed through the electrolytic cell containing copper 2 plus ions? Option A 10 minutes, 20 minutes, 30 minutes, 40 minutes. How much approximately time would it take in minutes to deposit 1.18 gram of metallic copper? That is weight is given 1.18 grams of metallic copper deposit ಆಗಬೇಕು. And when a current of 2 ampere, I is equal to 2 ampere current pass ಮಾಡಿದ್ದಾರೆ through an electrolytic solution containing copper 2 plus ion. ಅಂದರೆ ನಿಮಗಿರೋಂಥ ಈಕ್ವೇಷನ್ ಇವಾಗ Cu2 plus 2 electron give rise to Cu ಅಂತ. ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಅಂದರೆ ಕಾಪರ್ ರಿಡಕ್ಷನ್ ಆಗಬೇಕು. ಈ ಪ್ರೋಸೆಸ್ ನಡೀತಾ ಇದೆ. ಅವ್ನು ಟೈಮ್ ಕೇಳ್ತಾ ಇದ್ದಾನೆ. ಇದು ನೋಡಿದ ತಕ್ಷಣ ನಿಮಗೆ ಟೈಮ್, ವೆಯ್ಟ್ ಆ್ಯಂಡ್ ಒನ್ಸ್ ಯು ಕಲೆಕ್ಟೆಡ್ ದ ಡಾಟಾ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಟೈಮು, ವೆಯ್ಟು, ಕರೆಂಟು ಇವೆಲ್ಲ ಕೊಡ್ತಾ ಇದ್ದಾನೆ ಅಂತಂದರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ಎ ಫ್ಯಾರಡೇಸ್ ಫಸ್ಟ್ ಲಾ ಅಂತ. ಫ್ಯಾರಡೇಸ್ ಫಸ್ಟ್ ಲಾ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ನಮಗೆ? ದ ಅಮೌಂಟ್ ಆಫ್ substance deposited in the cathode is directly proportional to the amount of current passed through an electrolytic solution. So the data collect ಮಾಡಿದ ತಕ್ಷಣ ನಾವು according to Faraday's first law we can have this equation W is equal to ZIT. Z is an electrochemical equivalent. It's a constant actually which is obtained by the ratio of equivalent mass to 96,500, that is 1 Faraday. That is equal to
63.5 by 2, 63.5 by 2 ಯಾಕೆ ತಗೊಂಡಿದ್ದೀನಿ ಅಂತಂದರೆ ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ ವೇಲೆನ್ಸಿ ಆಫ್ ದ ಮೆಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ತಗೊಂಡಿರುವಂಥ ಸೊಲ್ಯೂಷನ್ ಅಲ್ಲಿ ಕಾಪರ್ 2+ ಅಯಾನ್ ರಿಡಕ್ಷನ್ ಆಗ್ತಾ ಇದೆ ಕಾಪರ್. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್ ಇಸ್ +2 ಅಂದರೆ ವೇಲೆನ್ಸಿ +2 ಆಗಿರುತ್ತೆ. ಅಟಾಮಿಕ್ ಮಾಸ್ ಆಫ್ ಕಾಪರ್ ಇಸ್ 63.5. ಸೊ ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಬೈ ವೇಲೆನ್ಸಿ ಆಗಿರೋದ್ರಿಂದ 63.5 by 2 ಇಂಟು ಡಿವೈಡೆಡ್ ಬೈ 96,500 ತಗೊಂಡಿದ್ದೀನಿ. ಸೊ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ದೀನಿ. ನಾವು ಅವ್ನು ಕೇಳ್ತಾ ಇರೋದು ಟೈಮ್ ಎಷ್ಟು ಅಂತ. ಸಿ ಆನ್ substituting these values with this equation, T is equal to W by Zi, you'll get 1793 seconds. But ಅವನು ಕ್ವಶನ್ ಮಿನಿಟ್ಸ್ ಅಲ್ಲಿ ಕೇಳಿರೋದ್ರಿಂದ ಸೆಕೆಂಡ್ಸ್ ನ ಮಿನಿಟ್ ಗೆ ಕನ್ವರ್ಟ್ ಮಾಡ್ತಾ ಇದೀನಿ. 1793 divided by 60 is equal to 30 minutes. So option C is the right answer. For the deposition of 1.18 gram of copper, 2 ampere current ನ ಪಾಸ್ ಮಾಡಿದೀರಾ, ಎಷ್ಟು ಮಿನಿಟ್ಸ್ ಟೈಮ್ ತಗೊಳುತ್ತೆ ಅಂತಂದ್ರೆ 30 minutes ಅಂತ ಹೇಳ್ಬೋದು. ಆಲ್ಟರ್ನೇಟ್ ಮೆಥಡ್ ಕೂಡ ಇದೆ. ಇದಕ್ಕೆ ನಾವು ಡೈರೆಕ್ಟ್ ಆಗಿ ಈಕ್ವೇಷನ್ ಯೂಸ್ ಮಾಡ್ಕೊಳ್ಳದೆ ಕೂಡ ಜಸ್ಟ್ ಬೈ ಲುಕಿಂಗ್ ಅಟ್ ದ ಈಕ್ವೇಷನ್, ಸಿ ಕಾಪರ್ 2+2 ಎಲೆಕ್ಟ್ರಾನ್ನ ಅಕ್ವೈರ್ ಮಾಡ್ಕೊತಿದೆ, ಕಾಪರ್ ಡೆಪಾಸಿಟ್ ಆಗ್ತಾ ಇದೆ ಎಲೆಕ್ಟ್ರೋಡ್ ಅಲ್ಲಿ. ಸೊ ಬೈ ದಿಸ್ ಈಕ್ವೇಷನ್ ವಿ ಕ್ಯಾನ್ ಸೇ ದಟ್ 2 moles ಆಫ್ ಎಲೆಕ್ಟ್ರಾನ್ಸ್ನ ಯುಟಿಲೈಸ್ ಮಾಡ್ಕೊಂಡಿರೋದ್ರಿಂದ ರಿಯಾಕ್ಷನ್ನು 2 moles ಆಫ್ ಎಲೆಕ್ಟ್ರಾನ್ಸ್ನ ಯುಟಿಲೈಸ್ ಮಾಡ್ಕೊಂಡಿರೋದ್ರಿಂದ ರಿಯಾಕ್ಷನ್ನು 2 into 96,500 ಕೂಲಮ್ಸ್ ಆಫ್ charge can deposit 64 grams. ಅಂದರೆ ಯಾವಾಗಲೂ ಅಷ್ಟೇ 96,500 coulombs can deposit equivalent mass, and the number of moles of electrons in a equation always deposits atomic mass of the metal ಅಂತ ಹೇಳ್ಬೋದು. So if 2 into 96,500 coulombs of charge can deposit 64 grams ಆದರೆ 1.18 gramsಗೆ ಎಷ್ಟು ಚಾರ್ಜ್ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ 3,558 ಕೂಲಮ್ಸ್ ಬೇಕಾಗುತ್ತೆ ನಮಗೆ. ಸೊ ವಿ ಕ್ಯಾನ್ ಹ್ಯಾವ್ ದಿಸ್ ಈಕ್ವೇಷನ್ Q is equal to IT and T is equal to Q by I. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದ ಸೇಮ್ ಆನ್ಸರ್ ರಿಪೀಟ್ ಆಗುತ್ತೆ, 1779 seconds. ಆರ್ ಅಲ್ಸ್ ಮಿನಿಟ್ಸ್ ಅಲ್ಲಿ ಹೇಳಿದ್ರೆ 30 minutes. ಇದು ಆಲ್ಟರ್ನೇಟ್ ಮೆಥಡ್. ಜಸ್ಟ್ ಬೈ ಲುಕಿಂಗ್ ಅಟ್ ದ ಈಕ್ವೇಷನ್ಸ್ ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಫ್ಯಾರಡೇಸ್ ಫಸ್ಟ್ ಲಾ ಯೂಸ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ. ನೆಕ್ಸ್ಟ್ ಕ್ವೆಶನ್. ಇನ್ ಅನ್ ಎಲೆಕ್ಟ್ರೋಪ್ಲೇಟಿಂಗ್ ಎಕ್ಸ್ಪೆರಿಮೆಂಟ್, m gram of silver is deposited when 4 amperes of current flows for 2 minutes. The amount of silver deposited by 6 amperes of current flowing for 40 seconds will be. In an electroplating experiment, m gram of silver is deposited when 4 ampere of current flows for 2 minutes. The amount of silver deposited by 6 amperes of current flowing for 40 seconds will be ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ ಎ 4m, ಆಪ್ಷನ್ ಬಿ m by 2, C m by 4, option D 2m. See, for the current I is equal to 4 ampere, the time is 2 minutes and the weight of silver deposited at the cathode is m gram. For the current I is equal to 6 ampere and for 40 seconds the amount of weight deposited at the cathode is equal to, they have asked for this, let it be x grams. According to Faraday's first law, we can have this equation WAG is equal to ZIT. And for the current I is equal to 4 ampere, we can have m is equal to Z into 4 into 120. And for the current I is equal to 6 ampere, we can have x grams is equal to Z into 6 into 40. Divide the equations 2 by 1, which gives x is equal to x by m is equal to Z into 6 into 40. You will be having x is equal to m by 2 on substitution. So option B, answer is B. Next question. How many coulombs of electricity are required for the oxidation of 1 mole of water to oxygen? Option A 9.65 into 10 power 4 coulomb. Option B 4.825 into 10 power 5 coulombs. Option C 1.93 into 10 power 5 coulombs. Option D 1.93 into 10 power 4 coulombs. They are asked for the number of charges required for the oxidation of 1 mole of oxygen. This is the equation for the oxidation of water. For 2 moles of water to undergo oxidation, it requires 4 moles of electrons. That means oxidation of 2 moles of water requires 4 into 96,500 coulombs, and they are asked for 1 mole of water. Oxidation requires q coulombs, that is q is equal to
4 into 96,500 divided by 2, you can have 1.93 into 10 power 5 coulombs. So option C, answer C is the right answer. 26. On passing 3 ampere of electricity for 50 minutes, 1.8 gram metal is deposited. The equivalent mass of metal is 20.5, 25.8, 19.3, 30.7. See, for the current I is equal to 3 ampere, the weight deposited is 1.8 gram and the time is 3000 seconds, and Z is representing the equivalent mass by 96,500. According to Faraday's first law, we have this equation W is equal to ZIT, and also we can write this Z as equivalent mass divided by 96,500. They are asking for equivalent mass only, and we are having W 1.8 gram and I 3 ampere and time 3000 seconds. Therefore, equivalent mass will be equal to W into 96,500 divided by IT. On substitution, you will get equivalent mass of 19.3. So option C, answer C is the right answer. We have got an alternate method as well. Please note this, mass of the metal deposited for 96,500 cool is nothing but the equivalent mass of the metal. For this reaction, 9000 coulomb can deposit 1.8 gram andre 96,500 coulomb ge ಎಷ್ಟು ಡೆಪಾಸಿಟ್ ಆಗುತ್ತೆ ಮಾಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ ಮಾಸ್ ನ ಈಕ್ವಲೆಂಟ್ ಮಾಸ್ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಸೊ ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು 1.8 into 96,500 divided by 9000 ಆಗುತ್ತೆ. ದ ಸೇಮ್ ಆನ್ಸರ್ ಬರುತ್ತೆ, 19.3 ಗ್ರಾಮ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 27. When 0.04 Faraday of electricity is passed through a solution of calcium sulphate, then the weight of calcium 2 plus metal deposited at the cathode is, he has given in terms of Faraday, the charge in terms of Faraday of calcium sulphate, and we need to calculate the amount of calcium 2 plus deposited at the cathode. Option A 0.2 gram, option B 0.4 gram, option C 0.6 gram, option D 0.8 gram. See, we have this equation for the deposition of calcium, Ca2 plus acquiring 2 electrons and it is giving calcium metal, and we know that equivalent mass of calcium is equal to atomic mass divided by charge carried by a calcium ion. That is, atomic mass of calcium is 40 and the charge carried by calcium ion is 2. Therefore, the equivalent mass of calcium is 20 gram. We know that 1 Faraday of charge can deposit equivalent mass, that is 96,500 coulombs can deposit equivalent mass. 96,500 coulombs is nothing but 1 Faraday. For 0.04 Faraday, let it be x gram. So x is equal to 0.8 gram because x is equal to as I shown x is equal to 0.04 into equivalent mass divided by 1, that is 0.8 gram. Therefore, for 0.04 Faraday charge, 0.8 gram of calcium will be deposited at the cathode. So option D is the right answer. 28. A current 2 ampere passed for 5 hours through a molten metal salt deposits 22.2 gram of metal. Atomic weight he has given 177. The oxidation state of the metal in the metal salt is, the oxidation state A plus 1, B plus 2, C plus 3 and D plus 4. See, here we can have a stoichiometric relationship between the atomic mass, oxidation number and molar mass, as well as this one oxidation state, like this. See, for the current I is equal to 2 ampere, weight 22.2 grams for the time 18,000 seconds. We can calculate Q is equal to IT 36,000 coulombs. For the deposition of 22.2 grams, it has acquired 36,000 coulomb. For the deposition of equivalent mass, we need 96,500 coulomb. Therefore, equivalent mass is equal to 59.50 grams. But we can relate this equivalent mass of the metal with the oxidation state by this equation. Equivalent mass of the metal is equal to atomic mass divided by charge carried by ion, or else it can be also considered as oxidation state. Therefore, we have find out the equivalent mass, and we know that atomic mass he has given 177. Therefore, the charge carried by the ion
that is nothing but oxidation state, is equal to atomic mass divided by equivalent mass, that is 177 divided by 59.5. Oxidation state is approximately 3, 2.98 something it will come, it is approximately 3. So answer option C, the oxidation state of the metal will be +3. Next question, how many atoms of calcium will be deposited from a solution of calcium chloride by a current of 25 milliamps flowing for 60 seconds? Option A 4.66 into 10 power 18, option B 4.68 into 10 power 15, option C 4.68 into 10 power 12, option D 4.68 into 10 power 9. For the equation, calcium 2 plus 2 electron give rise to Ca. The flow of current will be 25 milliamps and time is 60 seconds. We can calculate Q. Q is equal to IT. We will be having 1.5 coulombs. But we have that stoichiometry relationship between the number, Avogadro number, and the number of the amount of substance get deposited to the cathode, that is the mole concept. For the deposition of 1 mole of calcium atom, that means 40 grams, it requires 2 moles of electrons according to the equation. Therefore, for 1.5 coulombs, the amount of calcium deposited to the cathode will be 3.1 into 10 power minus 4 grams. And we know that molar mass of the substance can have 6.022 into 10 power 23 particles, that is mole concept. For the 40 gram of calcium, we have 6.022 into 10 power 23 atoms from mole concept. For 3.1 into 10 power minus 4 grams, n number of atoms will be available. We asked that only. Number of atoms will be 4.66 into 10 power 18. Option C is the right answer. Okay, 30th question. 3 electrolytic cells A, B, C containing solution of zinc sulphate, AgNO3 and CuSO4 respectively were connected in series. A steady current of 1.5 amperes was passed through them until 1.45 gram of silver deposited at the cathode of cell B. What mass of copper and zinc were deposited? Option A 0.831 gram, 0.439 gram, option B 0.426 gram, 0.824 gram, option C 0.426 gram, 0.439 gram, option D 0.831 gram, 0.824 gram. For this problem, we can have electrochemical equivalent of silver, copper and zinc as equivalent mass divided by 96,500. For zinc, for silver it will be 108 divided by 96,500. For copper it will be 63.5 by 2, because the equivalent mass and the atomic mass of silver is same here, but here the equivalent mass is equal to atomic mass divided by valency. Atomic mass of copper is 63.5 and the valency is 2. The equivalent mass of zinc will be 65.4 divided by 2, because the atomic mass of zinc is 65.4 and the valency of zinc is +2. We can calculate the electrochemical equivalent of each elements present here, and according to Faraday's first law, W is equal to ZIT. We can find out the time as 863 seconds, and again for weight of the copper we will be using this Faraday's first law. WCU is equal to ZIT, and W copper will be obtained as 0.426 gram, because we know that electrochemical equivalent of Z is found out in this way, and I as given, and time here we have find out by using the weight of silver 860 second. I substituted here and you got 0.426 gram the weight of copper. And for zinc we can have the same equation by substituting the equivalent electrochemical equivalent of zinc here. We can have 0.4386 gram. Therefore option C is the right answer. But whenever we have an electrolytic cells connected in series, we can have an alternate method, that is according to Faraday's second law. The weight of the two elements that get deposited at the cathode is directly related with their equivalent masses. Therefore the weight of copper and weight of silver, they are directly related with the equivalent mass of copper and silver. Therefore the weight of silver is known value.
weight of copper can be calculated by using this equation. Weight of copper is equal to equivalent mass of copper by equivalent mass of silver into weight of Ag. The same answer you will get 0.426 gram. Again the same way we can calculate the weight of the zinc, that has 0.439 grams. So option C. Question 31. Molar conductivity of a solution is 1.26 into 10 power 2 per ohm centimeter square per mole. Its molarity is 0.01. Its specific conductivity will be option A 1.26 into 10 power minus 25, option B 1.26 into 10 power minus 3, option C 1.26 into 10 power minus 4, option D 0.0063. We have molar conductivity of the solution lambda m as 1.26 into 10 power 2, molarity as given 0.01, and he has asked for specific conductivity, that is kappa. We have a relation molar conductivity is equal to kappa into 1000 divided by molarity, but we need specific conductivity. Therefore, by rearrangement we can have this equation kappa is equal to lambda m into molarity divided by 1000. By substituting these values you can have kappa, that is specific conductivity, is equal to 1.26 into 10 power minus 3 per ohm per centimeter, that is option C is the right answer. 32. A 0.05 molar KOH solution offered a resistance of 31.6 ohm in a conductivity cell of a cell constant 0.367 per centimeter at 298 Kelvin. What is the equivalent conductance of KOH solution? Options are A, B, C, D. A 0.2322 Siemens centimeter square per equivalent. Option B 2.322 Siemens centimeter square per equivalent. Option C 23.22 Siemens centimeter square per equivalent. Option D 232.28 Siemens centimeter square per equivalent. He has given molarity 0.05 molar, and he has given a cell constant that is G star is always obtained by the ratio of length and area of cross section. L by A is equal to 0.367 per centimeter, and resistance he has given 31.6 per ohm, and he has asked for equivalent conductance of KOH solution. We have this relation, equivalent conductance is equal to kappa into 1000 by normality, but kappa is equal to G into G star we can write. G star is a cell constant and G is the conductance. Conductance is the reciprocal of resistance, therefore we can have 1 by R 1 by 31.6 into L by A, the cell constant he has given 0.367 per centimeter, therefore we can have the value of kappa 0.0116 per ohm per centimeter. By substituting this in this equation you can have 0.00116 into 1000 divided by 0.05. He has given molarity 0.05, but in this equation we have used normality, but we can directly relate normality with molarity by having acidity factor. Since KOH is a monoacidic base, the acidity is 1, therefore normality is equal to molarity, therefore normality will be replaced by the molarity value 0.05. Lambda EQ will be obtained as 232.28 Siemens centimeter square per equivalent. So answer is D. 33. The electrical resistance of a column of 0.04 molar NaOH solution of diameter 1.2 centimeter and length 50 centimeter is 5.55 into 10 power 3 ohm. The resistivity of the column would be. He has given molarity 0.04 and he has given diameter of 1.2 centimeter. Diameter he has given, he has not given the radius for the calculation of area of cross section, and length he has given, and resistance he has given, and we need to calculate the resistivity. Resistivity is rho. We have the same equation, kappa is equal to 1 by R into L by A. The resistivity rho is equal to 1 by K. Therefore, resistivity is a reciprocal of conductivity, that is specific conductivity. Therefore, we can alter this equation as rho is equal to R into A by L. We have resistance, we have length
we have resistance, we have length, but we don't have area of cross section. But since it's a column, he has given the area of the column will be A is equal to pi r square, and r is diameter by 2, radius is equal to d by 2. I have substituted this value and you will get area of 1.1304 centimeter square. By substituting those values, you may get the resistivity of the column will be 125.47 per ohm per ohm centimeter. Option A is the right answer. Okay, next, molar ionic conductivities of a bivalent electrolyte. Bivalent electrolyte means having the same valency 2 or 57 and 73. The molar conductivity of the solution will be, according to Coriolis law, the molar conductivity of a electrolyte is equal to the sum of the ionic conductivities of the cation and the anion, and he has given the ionic conductivities of a cation and anion as 57 and 73. Therefore, by having this equation, just add these two values, you will get 130 Simon centimeter square per mole. The option A is the right answer. Which of the following statement is correct? Which of the following statement is incorrect? A. Specific conductivity decreases with dilution. B. Equivalent and molar conductivity increases with dilution. C. Limiting molar conductivity at infinite dilution. Lambda infinity means limiting molar conductivity for weak electrolyte cannot be found by extrapolation of the graph between lambda m and concentration to 0 concentration. And option D, molar conductivity of a strong electrolyte increases with dilution because ionization increases with dilution. Let us take individually. Option A, specific conductivity decreases with dilution. No, specific conductivity of a solution is defined as the conductance of a solution of 1 centimeter length and having 1 square centimeter as the area of cross section, like this, and within this cube we need to calculate the conductivity of the ions. Upon dilution, the number of ions present per this cube decreases. That is why the specific conductivity decreases with increase in dilution. Therefore, the option A is correct statement. Option B, equivalent and molar conductivity increases with dilution. Last question. Equivalent and molar conductivity is directly related with volume. Therefore, as dilution increases, equivalent conductivity and molar conductivity also increases. So, option B is also correct statement. Option C, molar conductivity at infinite dilution for weak electrolyte cannot be found by extrapolation of graph between lambda m and concentration to 0 concentration. From this graph, we can say that for strong electrolyte we can extrapolate extrapolate this straight line for the calculation of lambda m for strong electrolyte, but for weak electrolyte we are having the curve at the infinite dilution, thereby we can't calculate the lambda m values for weak electrolyte. The statement C is also correct. And option D, molar conductivity of a strong electrolyte increases with dilution because ionization increases with dilution. And this strong electrolyte, being a strong electrolyte, it should undergo complete dissociation. Since it undergo complete dissociation, the number of ions even upon dilution remains same. Therefore, on ionization, since the strong electrolyte complete dissociates in solution, the number of ions remains constant. Therefore, upon increase in dilution, the molar conductivity does not increase. So, option D is the incorrect statement. Okay, dear students, within this I will conclude my session. Thanks for the opportunity given by State Government of Karnataka and Department of Pre-University Education. Thank you. Last